पुमांश्च श्रीरूपं साग्रजातं सगण रघुनाथान्वितं तं सजीवं सादयित्वं सावधूतं परिजनसहितं कृष्णचैतन्यदेवं श्रीराधा कृष्णपादान् सगणललिता श्रीविशाखान्वितांश्च नमः ॐ विष्णुपादाय कृष्णप्रेष्ठाय भूतले श्रीमते भक्तिवेदान्त स्वामिनिति नामिने नमस्ते सारस्वते देवे गौरवाणी प्रचारिणे निर्विशेषा शून्यवादी पाश्चात्यदेशतारिणे नमः ॐ विष्णुपादाय कृष्णप्रेष्ठाय भूतले श्रीमते भक्तिसिद्धान्त सरस्वती इति नामिने नमो गौरकिशोराय साक्षात् वैराग्यमूर्तये विप्रलम्बरसाम्भोधे पादाम्बुजाय ते नमः नमो भक्तिविनोदाय सच्चिदानन्दनामिने गौरशक्तिस्वरूपाय रूपानुगवराय ते नमो महावदन्याय कृष्णप्रेमप्रदायते कृष्णाय कृष्णचैतन्य नाम्ने गौरातिशे नमः हे कृष्णा करुणा सिंधो दीनबंधो जगत्पते गोपेशा गोपिका कांता राधा कांता नमोस्तुते तप्त कांचन गौरांगी राधे वृंदावनेश्वरी वृषभानुसुते देवी प्रणमामि हरिप्रिये जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद हरे कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे हरे ಹರೇ ಕೃಷ್ಣ. ಎಲ್ಲ ಭಕ್ತಾದಿಗಳಿಗೂ ಸ್ವಾಗತ ಸುಸ್ವಾಗತ. ಈ ಒಂದು ಸಣ್ಣ ಕೀರ್ತನೆಯನ್ನ ಹಾಡೋಣ. ರಿಪೀಟ್ ಮಾಡಿ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ ಜಯ ಅದ್ವೈತ ಚಂದ್ರ ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ ಜಯ 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 ಶ್ರೀ ಚೈತನ್ಯ ಜಯ ನಿತ್ಯಾನಂದ ಜಯ ಜಯ ಚೈತನ್ಯ ಜಯ ನಿತ್ಯಾನಂದ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಎಲ್ಲರಿಗೂ ಸ್ವಾಗತ. ಹರೇ ಕೃಷ್ಣ. ಮತ್ತೆ ಒಂದು ನಿಮಿಷ ಮಾತಾಡಿ. ಡೌನ್ಲೋಡ್ ಆಯ್ತು. ಅಧ್ಯಾಯ ಶೇರ್ 1 ಮಾಡ್ತೇನೆ. ಡೌನ್ಲೋಡ್ ಆಯ್ತು. ಹರೇ ಕೃಷ್ಣ ಮಾತಾಜಿ. ಡೌನ್ಲೋಡ್ ಆಗ್ತಾ ಉಂಟು. ಶೇರ್ ಮಾಡ್ತಾ ಇರ್ತೇನೆ. ಅಧ್ಯಾಯ 1 ಆಧ್ಯಾತ್ಮಿಕ ಗುರುಗಳು. ಓಕೆ, ಸ್ಕ್ರೀನ್ ಬಂತಲ್ಲ? ಬಂತು ಮಾತಾಡಿ. ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಅಧ್ಯಾಯ 1 ಆಧ್ಯಾತ್ಮಿಕ ಗುರುಗಳು. ಶ್ರೀ ಚೈತನ್ಯ ಮಹಾಪ್ರಭುಗಳು ಶ್ರೀ ರಾಧೆ ಮತ್ತು ಕೃಷ್ಣರ ಸಂಯುಕ್ತ ರೂಪವಲ್ಲದೆ ಬೇರೆ ಯಾರೂ ಅಲ್ಲ. ಶ್ರೀಲ ರೂಪ ಗೋಸ್ವಾಮಿಯವರು ನಡೆದ ಏನದು ಕಟ್ಟುನಿಟ್ಟಾಗಿ ನಡೆಯುವ ಮಾತಾಜಿ ಮ್ಯೂಟ್ ಮಾಡ್ಕೊಳ್ಳಿ. ಏನದು ಮಾತಾಜಿ ನೀವೇ ಮ್ಯೂಟ್ ಮಾಡ್ಬಿಡಿ. ಮಾತಾಜಿ ಮಾಡ್ತೇನೆ ತೆಗಿಬೇಕಲ್ಲ. ಶ್ರೀಲ ರೂಪ ಗೋಸ್ವಾಮಿಯವರು ನಡೆದ ಹಾದಿಯಲ್ಲಿ ಕಟ್ಟುನಿಟ್ಟಾಗಿ ನಡೆಯುವ ಭಕ್ತರ ಪ್ರಾಣ ಸ್ವರೂಪರು ಅವರು. ಶ್ರೀಲ ರೂಪ ಗೋಸ್ವಾಮಿ ಮತ್ತು ಶ್ರೀಲ ಸನಾತನ ಗೋಸ್ವಾಮಿ ಇವರಿಬ್ಬರೂ ಶ್ರೀಲ ಸ್ವರೂಪ ದಾಮೋದರ ಗೋಸ್ವಾಮಿ ಅವರ ಪ್ರಮುಖ ಶಿಷ್ಯರು.
ಶ್ರೀಲ ಸ್ವರೂಪ ದಾಮೋದರ ಗೋಸ್ವಾಮಿಯವರು ಶ್ರೀಕೃಷ್ಣ ಚೈತನ್ಯ ಮಹಾಪ್ರಭುಗಳ ಅಂತರಂಗ ಸೇವಕರು. ಚಿಕ್ಕವರಾಗಿದ್ದಾಗ ಶ್ರೀಕೃಷ್ಣ ಚೈತನ್ಯರನ್ನು ವಿಶ್ವಂಭರ ಎಂದು ಕರೆಯುತ್ತಿದ್ದರು. ಶ್ರೀಲ ರೂಪ ಗೋಸ್ವಾಮಿಯವರ ನೇರ ಶಿಷ್ಯರೆಂದರೆ ಶ್ರೀಲ ರಘುನಾಥ ದಾಸ ಗೋಸ್ವಾಮಿ, ಶ್ರೀ ಚೈತನ್ಯ ಚರಿತಾಮೃತದ ಕರ್ತೃವಾದ ಶ್ರೀಲ ಕೃಷ್ಣದಾಸ ಕವಿರಾಜ ಗೋಸ್ವಾಮಿಯವರು, ಶ್ರೀಲ ರೂಪ ಗೋಸ್ವಾಮಿ ಮತ್ತು ಶ್ರೀಲ ರಘುನಾಥದಾಸ ಗೋಸ್ವಾಮಿಯವರ ನೇರ ಶಿಷ್ಯರು. ಶ್ರೀಲ ಕೃಷ್ಣದಾಸ ಕವಿರಾಜ ಗೋಸ್ವಾಮಿಯವರ ನೇರ ಶಿಷ್ಯರೆಂದರೆ ಶ್ರೀಲ ನರೋತ್ತಮದಾಸ ಠಾಕೂರರು. ಠಾಕೂರರು ಶ್ರೀಲ ವಿಶ್ವನಾಥ ಚಕ್ರವರ್ತಿಯವರನ್ನು ತಮ್ಮ ಶಿಷ್ಯರನ್ನಾಗಿ ಸ್ವೀಕರಿಸಿದರು. ಶ್ರೀಲ ವಿಶ್ವನಾಥ ಚಕ್ರವರ್ತಿ ಠಾಕೂರರು ಶ್ರೀಲ ಭಕ್ತಿ ವಿನೋದ ಠಾಕೂರರ ಗುರುಗಳಾದ ಶ್ರೀಲ ಜಗನ್ನಾಥದಾಸ ಬಾಬಾಜಿಯವರನ್ನು ತಮ್ಮ ಶಿಷ್ಯರನ್ನಾಗಿ ಸ್ವೀಕರಿಸಿದರು. ಶ್ರೀಲ ಭಕ್ತಿ ವಿನೋದ ಠಾಕೂರರು ಓಂ ವಿಷ್ಣುಪಾದ ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಗೋಸ್ವಾಮಿ ಮಹಾರಾಜರ ನನ್ನ ಪೂಜ್ಯ ಗುರುಗಳಾದ ಶ್ರೀಲ ಗೌರ ಕಿಶೋರ ಬಾಬಾಜಿಯವರನ್ನು ಶಿಷ್ಯರಾಗಿ ಸ್ವೀಕರಿಸಿದರು. ನಾವು ಶ್ರೀ ಚೈತನ್ಯ ಮಹಾಪ್ರಭುಗಳ ಗುರು ಪರಂಪರೆಗೆ ಸೇರಿದವರಾದ್ದರಿಂದ ಶ್ರೀ ಚೈತನ್ಯ ಚರಿತಾಮೃತದ ಈ ಆವೃತ್ತಿಯಲ್ಲಿ ನಮ್ಮ ಪುಟಾಣಿ ಮಿದುಳಿನಲ್ಲಿ ಹೊಸದಾಗಿ ತಯಾರಾದ ಯಾವ ವಿಷಯವೂ ಇಲ್ಲ. ಸಾಕ್ಷಾತ್ತಾಗಿ ಭಗವಂತನೇ ಮೂಲತಃ ತಿಂದು ಉಳಿದ ಉಚ್ಚಿಷ್ಟ ಮಾತ್ರ ಇದೆ. ಭಗವಾನ್ ಶ್ರೀ ಚೈತನ್ಯ ಮಹಾಪ್ರಭುಗಳು ಈ ಐಹಿಕ ಜಗತ್ತಿನ ತ್ರಿಗುಣಗಳ ಸ್ತರಕ್ಕೆ ಸೇರುವುದಿಲ್ಲ. ಅವರು ಜೀವಿಯ ಅಪರಿಪೂರ್ಣವಾದ ಇಂದ್ರಿಯ ಗ್ರಹಣಕ್ಕೆ ಮೀರಿದ ದಿವ್ಯವಾದ ಸ್ತರಕ್ಕೆ ಸೇರಿದವರು. ಅತ್ಯಂತ ಪ್ರಕಾಂಡ ಲೌಕಿಕ ಪಂಡಿತನೂ ಕೂಡ ಭಕ್ತಿ ಭಾವದಿಂದ ದಿವ್ಯ ಧ್ವನಿಗೆ ಶರಣಾಗದೆ ಆ ದಿವ್ಯ ಸ್ತರವನ್ನು ತಲುಪಲು ಸಾಧ್ಯವಿಲ್ಲ. ಏಕೆಂದರೆ ಆ ಭಾವದಲ್ಲಿ ಮಾತ್ರ ವ್ಯಕ್ತಿಯು ಶ್ರೀ ಚೈತನ್ಯ ಮಹಾಪ್ರಭುಗಳ ಸಂದೇಶವನ್ನು ಗ್ರಹಿಸಬಲ್ಲನು. ಆದ್ದರಿಂದ ಊಹಾಪೋಹ ಮಾಡುವ ಚಟವುಳ್ಳ ಜಡಬುದ್ಧಿಗಳ ಪ್ರಾಯೋಗಿಕ ಚಿಂತನೆಗಳಿಗೂ ಇಲ್ಲಿ ಹೇಳುವುದಕ್ಕೂ ಯಾವ ಸಂಬಂಧವೂ ಇಲ್ಲ. ಈ ಕೃತಿಯ ವಸ್ತು ಮಾನಸಿಕ ಕಲ್ಪನೆಯಲ್ಲ. ಮೇಲೆ ಹೇಳಿದ ಗುರುಪರಂಪರೆಯನ್ನು ಒಪ್ಪಿಕೊಂಡಾಗ ಮಾತ್ರ ದೊರಕುವ ವಾಸ್ತವಿಕವಾದ ಆಧ್ಯಾತ್ಮಿಕ ಅನುಭವ. ಆ ಪರಂಪರೆಯನ್ನು ಬಿಟ್ಟು ಅಡ್ಡದಾರಿ ಹಿಡಿದರೆ ಶ್ರೀ ಚೈತನ್ಯ ಚರಿತಾಮೃತದ ಗೂಢ ತತ್ವವು ಓದುಗನಿಗೆ ಅರ್ಥವಾಗದೆ ತಬ್ಬಿಬ್ಬಾಗುತ್ತದೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಒಂದು ಲೈನ್ ಉಂಟು ಮಾತಾಜಿ, ಒಂದು ನಿಮಿಷ. ಇದು 3 ಲೈನ್ ಓದಿ. ಉಪನಿಷತ್ತುಗಳು, ವೇದಾಂತ ಸೂತ್ರ ಮತ್ತು ಅವುಗಳ ಸಹಜ ವ್ಯಾಖ್ಯಾನಗಳಾದ ಶ್ರೀಮದ್ ಭಾಗವತ ಮತ್ತು ಭಗವದ್ಗೀತೆಗಳೇ ಮೊದಲಾದ ವೈದಿಕ ಸಾಹಿತ್ಯಗಳನ್ನೆಲ್ಲ ಓದಿ ಅರಗಿಸಿಕೊಂಡವನ ಸ್ನಾತಕೋತ್ತರ ಅಧ್ಯಯನಕ್ಕಾಗಿ ಇರುವಂಥದ್ದು ಈ ಚೈತನ್ಯ ಚರಿತಾಮೃತವೆಂಬ ದಿವ್ಯ ಸಾಹಿತ್ಯ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದ ಮಾತಾಜಿ. ಸ್ವಯಂ ಪ್ರಭಾ ಮಾತಾಜಿ. ಸ್ವಯಂ ಪ್ರಭಾ ಮಾತಾಜಿ ಓದಿ. ಹರೇ ಕೃಷ್ಣ. ಉಮಾದೇವಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ನಿಜವಾಗಿಯೂ ಪರಮ ಸತ್ಯವನ್ನು ಆರಿಸುತ್ತಿರುವ ಪ್ರಾಮಾಣಿಕ ಪಂಡಿತರ ಅಧ್ಯಯನಕ್ಕಾಗಿ ಶ್ರೀ ಚೈತನ್ಯ ಚರಿತಾಮೃತದ ಈ ಆವೃತ್ತಿಯನ್ನು ಸಿದ್ಧಪಡಿಸಲಾಗಿದೆ. ಇದು ಮಾನಸಿಕ ಊಹಾಪೋಹಿಯೊಬ್ಬನ ಸೊಕ್ಕಿನ ಪಾಂಡಿತ್ಯ ಪ್ರದರ್ಶನವಲ್ಲ. ಆ ಪರಮ ನೇಮಕನ ಅಣತಿಯನ್ನು ಪಾಲಿಸುವುದು ಈ ವಿನಮ್ರ ಪ್ರಯತ್ನದ ಜೀವ. ಇಲ್ಲಿ ಗ್ರಂಥಗಳಾದ ವೇದ ಕಿಂಚಿತ್ತೂ ದೂರ ಸರಿದಿಲ್ಲ. ಆದ್ದರಿಂದಲೇ ಈ ಗುರುಪರಂಪರೆಗೆ ಸಾಗುವ ಪ್ರತಿಯೊಬ್ಬ ಮಾತ್ರದಿಂದಲೇ ಸಾರವನ್ನು ಅರಿಯಬಲ್ಲರು. ಶ್ರೀ ಚೈತನ್ಯ ಚರಿತಾಮೃತದ ಮೊದಲನೇ ಅಧ್ಯಾಯವು ಪರಮ ಸತ್ಯವನ್ನು ಬಣ್ಣಿಸುವ 14 ಸಂಸ್ಕೃತ ಶ್ಲೋಕಗಳಿಂದ ಆರಂಭವಾಗುತ್ತದೆ. ಅನಂತರದ 3 ಸಂಸ್ಕೃತ ಶ್ಲೋಕಗಳು ವೃಂದಾವನದ ವಿಗ್ರಹಗಳಾದ ಶ್ರೀ ರಾಧಾ ಮದನ ಮೋಹನ, ಶ್ರೀ ರಾಧಾ ಗೋವಿಂದ ದೇವ ಮತ್ತು ಶ್ರೀ ರಾಧಾ ಗೋಪಿನಾಥನ ಗುಣಗಾನ ಮಾಡುತ್ತವೆ. 14 ಶ್ಲೋಕಗಳಲ್ಲಿ ಮೊದಲನೆಯದು ಪರಮಸತ್ಯದ ಸಾಂಕೇತಿಕ ನಿರೂಪಣೆ ಮತ್ತು ಇಡೀ ಮೊದಲನೆಯ ಅಧ್ಯಾಯ ವಾಸ್ತವವಾಗಿ ಈ ಒಂದು ಶ್ಲೋಕಕ್ಕೆ ಮೀಸಲು. ಇದು ಭಗವಾನ್ ಚೈತನ್ಯರ 6 ಬೇರೆ ಬೇರೆ ವಿಸ್ತರಣೆಗಳನ್ನು ವಿವರಿಸುತ್ತದೆ. ಮೊದಲೇ ಹೇಳಿರುವ ಅಭಿವ್ಯಕ್ತಿ ಎಂದರೆ ಆಧ್ಯಾತ್ಮ ಗುರುವಿನದು. ಈ
ಗುರುವು ದೀಕ್ಷಾಗುರು ಮತ್ತು ಶಿಕ್ಷಾಗುರು ಎಂಬ ಎರಡು ಸ್ವಾಂಶ ಭಾಗಗಳಾಗಿ ಕಾಣಿಸಿಕೊಳ್ಳುತ್ತಾರೆ. ಅವರಿಬ್ಬರು ಬೇರೆ ಬೇರೆ ಅಲ್ಲ, ಒಬ್ಬರೇ. ಏಕೆಂದರೆ ಅವರು ಪರಮ ಸತ್ಯದ ಅಸಾಧಾರಣ ಅಭಿವ್ಯಕ್ತಿಗಳು. ಅನಂತರ ಎರಡು ವರ್ಗಗಳಾಗಿ, ಅವೆಂದರೆ ಶಿಕ್ಷಾರ್ಥಿ ಮತ್ತು ಸ್ನಾತಕ ಎಂಬ ವರ್ಗಗಳಾಗಿ ವಿಭಜಿಸಲಾಗಿರುವ ಭಕ್ತರನ್ನು ಕುರಿತು ವರ್ಣಿಸಲಾಗಿದೆ. ತದನಂತರ ಭಗವಂತನ ಅವತಾರಗಳು ಇವು ಭಗವಂತನಿಗಿಂತ ಬೇರೆ ಅಲ್ಲವೆಂದು ವಿವರಿಸಲಾಗಿದೆ. ಈ ಅವತಾರಗಳನ್ನು 3 ಭಾಗಗಳಲ್ಲಿ ವಿವೇಚಿಸಲಾಗಿದೆ. ಭಗವಂತನ ಶಕ್ತಿ ಅವತಾರಗಳು, ಅವನ ಗುಣಲಕ್ಷಣಗಳು ಅವತಾರಗಳು ಮತ್ತು ಅವನ ಪ್ರಭುತ್ವದ ಅವತಾರಗಳು. ಈ ಸಂಬಂಧದಲ್ಲಿ ಶ್ರೀ ಕೃಷ್ಣ ನೇರ ಅಭಿವ್ಯಕ್ತಿಗಳು ಮತ್ತು ದಿವ್ಯ ಲೀಲೆಗಳಿಗಾಗಿ ಅವನ ಅವತಾರಗಳನ್ನು ಚರ್ಚಿಸಲಾಗಿದೆ. ಆಮೇಲೆ ಭಗವಂತನ ಶಕ್ತಿಗಳ ಬಗ್ಗೆ ವಿಚಾರ ಮಾಡಲಾಗಿದೆ. ಇವುಗಳಲ್ಲಿ 3 ಪ್ರಧಾನ ಅಭಿವ್ಯಕ್ತಿಗಳ ಬಗ್ಗೆ ಚರ್ಚಿಸಲಾಗಿದೆ. ವೈಕುಂಠದಲ್ಲಿ ಪತ್ನಿಯರು, ದ್ವಾರಕಾಧಾಮದ ರಾಣಿಯರು ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ವಜ್ರಧಾಮದ ಗೋಪಿಕಾಶ್ರೀಯರು. ಕೊನೆಯದಾಗಿ ಈ ಎಲ್ಲ ಅಭಿವ್ಯಕ್ತಿಗಳ ಮೂಲ ಸ್ತೋತ್ರನಾದ ಸಾಕ್ಷಾತ್ ಪರಮಪ್ರಭುವಿನ ಬಗ್ಗೆ ವಿವರಿಸಲಾಗಿದೆ. ಶ್ರೀಕೃಷ್ಣ ಮತ್ತು ಅವನ ಸಾಂಶ ವಿಸ್ತರಣೆಗಳಲ್ಲೇ ಸಾಕ್ಷಾತ್ ಭಗವಂತನ ಶಕ್ತಿಪೂರ್ಣನಾದ ಪರಮಸತ್ಯದ ವರ್ಗಕ್ಕೆ ಸೇರಿದವು. ಅವನು ಭಕ್ತರು ಮತ್ತು ಅವನ ನಿತ್ಯ ಸಹಚಾರರು ಅವನ ಶಕ್ತಿ ಸ್ವರೂಪರು. ಶಕ್ತಿ ಮತ್ತು ಶಕ್ತಿವಂತರು ಮೂಲಭೂತವಾಗಿ ಒಂದೇ, ಆದರೆ ಅವರ ವ್ಯಾಪಾರಗಳನ್ನು ಬೇರೆ ಬೇರೆ ರೀತಿಯಲ್ಲಿ ತೋರಿಸುವುದರಿಂದ ಅವು ಏಕಕಾಲದಲ್ಲಿ ಬೇರೆ ಬೇರೆಯಾಗಿಯೇ ಇವೆ. ಹೀಗೆ ಪರಮಸತ್ಯವನ್ನು ನಾನಾ ಬಗೆಯಲ್ಲಿ ಅಭಿವ್ಯಕ್ತವಾಗಿರುವಂತೆ ಬಣ್ಣಿಸಲಾಗಿದೆ. ಈ ತಾತ್ವಿಕ ಸತ್ಯವನ್ನು ವೇದಾಂತ ಸೂತ್ರದ ಪ್ರಕಾರ ಅಚಿಂತ ಅಭೇದ್ಯ ತತ್ವ, ಅಂದರೆ ಏಕಕಾಲದಲ್ಲಿ ಒಂದು ಮತ್ತು ಬೇರೆ ಬೇರೆಯಾಗಿರುವ ತತ್ವ ಎಂದು ಕರೆಯುತ್ತಾರೆ. ಈ ಅಧ್ಯಾಯದ ಉತ್ತರಾರ್ಧದಲ್ಲಿ ಮೇಲಿನ ದೇವಸ್ಥಿತ್ಯ ವಿಷಯಗಳಿಗೆ ಸಂಬಂಧಿಸಿದಂತೆ ಶ್ರೀ ಚೈತನ್ಯ ಮಹಾಪ್ರಭು ಮತ್ತು ಶ್ರೀಲ ನಿತ್ಯಾನಂದ ಪ್ರಭುಗಳು ದಿವ್ಯ ಸ್ಥಾನವನ್ನು ವಿವರಿಸಲಾಗಿದೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದ. ಹರೇ ಕೃಷ್ಣ. ಹರೇ ಕೃಷ್ಣ. ಅಧ್ಯಾಯ 1, ಆಧ್ಯಾತ್ಮಿಕ ಗುರುಗಳು. ಶ್ರೀ ಚೈತನ್ಯ ಮಹಾಪ್ರಭುಗಳು ಶ್ರೀ ರಾಧೆ ಮತ್ತು ಕೃಷ್ಣರ ಸಂಯುಕ್ತ ರೂಪವಲ್ಲದೆ ಬೇರೆ ಯಾರೂ ಅಲ್ಲ. ಶ್ರೀಲಾ ರೂಪ ಗೋಸ್ವಾಮಿಯವರು ನಡೆದ ಹಾದಿಯಲ್ಲಿ ಕಟ್ಟುನಿಟ್ಟಾಗಿ ನಡೆಯುವ ಭಕ್ತರ ಪ್ರಾಣ ಸ್ವರೂಪರು ಅವರು. ಶ್ರೀ ಚೈತನ್ಯ ಮಹಾಪ್ರಭುಗಳು ಶ್ರೀಲಾ ರೂಪ ಗೋಸ್ವಾಮಿ ಮತ್ತು ಶ್ರೀಲಾ ಸನಾತನ ಗೋಸ್ವಾಮಿ ಇವರಿಬ್ಬರು ಶ್ರೀಲಾ ಸ್ವರೂಪ ದಾಮೋದರ ಗೋಸ್ವಾಮಿಯವರ ಪ್ರಮುಖ ಶಿಷ್ಯರಂತೆ. ಶ್ರೀಲಾ ಸ್ವರೂಪ ದಾಮೋದರ ಗೋಸ್ವಾಮಿಯವರು ಶ್ರೀಕೃಷ್ಣ ಚೈತನ್ಯ ಮಹಾಪ್ರಭುಗಳ ಅಂತರಂಗ ಸೇವಕರು. ಚಿಕ್ಕವರಾಗಿದ್ದಾಗ ಶ್ರೀಕೃಷ್ಣ ಚೈತನ್ಯರನ್ನು ವಿಶ್ವಂಭರ ಎಂದು ಕರೆಯುತ್ತಿದ್ದರು. ಶ್ರೀಲಾ ರೂಪ ಗೋಸ್ವಾಮಿಯವರ ನೇರ ಶಿಷ್ಯರೆಂದರೆ ಶ್ರೀಲಾ ರಘುನಾಥ ದಾಸ ಗೋಸ್ವಾಮಿ. ಶ್ರೀ ಚೈತನ್ಯ ಚರಿತಾಮೃತದ ಕರ್ತೃವಾದ ಶ್ರೀಲಾ ಕೃಷ್ಣದಾಸ್ ಕವಿರಾಜ್ ಗೋಸ್ವಾಮಿಯವರು ಶ್ರೀಲಾ ರೂಪ ಗೋಸ್ವಾಮಿ ಮತ್ತು ಶ್ರೀಲಾ ರಘುನಾಥ ಗೋಸ್ವಾಮಿಯರ ನೇರ ಶಿಷ್ಯರು ಇವರು. ಶ್ರೀಲಾ ಕೃಷ್ಣದಾಸ್ ಕವಿರಾಜ್ ಗೋಸ್ವಾಮಿಯವರ ನೇರ ಶಿಷ್ಯರೆಂದರೆ ಶ್ರೀಲಾ ನರೋತ್ತಮ ದಾಸ ಠಾಕೂರರು ಶ್ರೀಲಾ ವಿಶ್ವನಾಥ ಚಕ್ರವರ್ತಿಯನ್ನು ತಮ್ಮ ಶಿಷ್ಯರನ್ನಾಗಿ ಸ್ವೀಕರಿಸಿದರು. ಶ್ರೀಲಾ ವಿಶ್ವನಾಥ ಚಕ್ರವರ್ತಿ ಠಾಕೂರರು ಶ್ರೀಲಾ ಭಕ್ತಿ ವಿನೋದ ಠಾಕೂರರ ಗುರುಗಳಾದ ಶ್ರೀಲಾ ಜಗನ್ನಾಥ ದಾಸ ಬಾಬಾಜಿಯವರನ್ನು ತಮ್ಮ ಶಿಷ್ಯರನ್ನಾಗಿ ಸ್ವೀಕರಿಸಿದರು. ಶ್ರೀಲಾ ಭಕ್ತಿ ವಿನೋದ ಠಾಕೂರರು ಓಂ ವಿಷ್ಣುಪಾದ ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಗೋಸ್ವಾಮಿ ಮಹಾರಾಜರ ನನ್ನ ಪೂಜ್ಯ ಗುರುಗಳಾದ ಶ್ರೀಲಾ ಗೌರಕಿಶೋರ ಬಾಬಾಜಿಯವರನ್ನು ಶಿಷ್ಯರಾಗಿ ಸ್ವೀಕರಿಸಿದರು. ಇದು ಗುರು ಪರಂಪರೆ ತರ ಇವರು ಗುರು ಒಬ್ಬೊಬ್ಬರನ್ನು ಶಿಷ್ಯರನ್ನಾಗಿ ಮಾಡ್ಕೊಂಡಿತ್ತು. ನಾವು ಶ್ರೀ ಚೈತನ್ಯ ಮಹಾಪ್ರಭುಗಳ ಗುರು ಪರಂಪರೆಗೆ ಸೇರಿದವರಾದ್ದರಿಂದ ಶ್ರೀ ಚೈತನ್ಯ ಚರಿತಾಮೃತದ ಈ ಆವೃತ್ತಿಯಲ್ಲಿ ನಮ್ಮ ಪುಟಾಣಿ ಮೆದುಳಿನಲ್ಲಿ ಹೊಸದಾಗಿ ತಯಾರಾದ ಯಾವ ವಿಷಯನೂ ಇದರಲ್ಲಿಲ್ಲ. ಸಾಕ್ಷಾತ್ತಾಗಿ ಭಗವಂತನೇ ಮೂಲತಃ ತಿಂದು ಉಳಿದ ಉಚ್ಚಿಷ್ಟ ಮಾತ್ರ ಇದೆ ಇಲ್ಲಿ. ಭಗವಾನ್ ಶ್ರೀ ಚೈತನ್ಯ ಮಹಾಪ್ರಭುಗಳು ಈ ಐಹಿಕ ಜಗತ್ತಿನ ತ್ರಿಗುಣಗಳ ಸ್ತರಕ್ಕೆ ಸೇರುವುದಿಲ್ಲ. ಚೈತನ್ಯ ಮಹಾಪ್ರಭುಗಳು ಈ ಐಹಿಕ ಜಗತ್ತಿನಲ್ಲಿ ಇದೆಯಲ್ಲ ತ್ರಿಗುಣಗಳು,
ಅದಕ್ಕೆ ಸೇರೋದಿಲ್ಲ. ಅವರು ಜೀವಿಯ ಅಪರಿಪೂರ್ಣವಾದ ಇಂದ್ರಿಯ ಗ್ರಹಣಕ್ಕೆ ಮೀರಿದ ದಿವ್ಯವಾದ ಸ್ತರಕ್ಕೆ ಸೇರಿದವರು. ಅತ್ಯಂತ ಪ್ರಕಾಂಡ ಲೌಕಿಕ ಪಂಡಿತನೂ ಕೂಡ ಭಕ್ತಿ ಭಾವದಿಂದ ದಿವ್ಯ ಧ್ವನಿಗೆ ಶರಣಾಗದೆ ಆ ದಿವ್ಯ ಸ್ತರವನ್ನು ತಲುಪಲು ಸಾಧ್ಯವಿಲ್ಲ. ಏಕೆಂದರೆ ಆ ಭಾವದಲ್ಲಿ ಮಾತ್ರ ವ್ಯಕ್ತಿಯು ಶ್ರೀ ಚೈತನ್ಯ ಮಹಾಪ್ರಭುಗಳ ಸಂದೇಶವನ್ನು ಗ್ರಹಿಸಬಲ್ಲರು. ಆದ್ದರಿಂದ ಊಹಾಪೋಹ ಮಾಡುವ ಚಟವುಳ್ಳ ಜಡ ಬುದ್ಧಿಗಳ ಪ್ರಾಯೋಗಿಕ ಚಿಂತನೆಗಳು ಇಲ್ಲಿ ಹೇಳುವುದಕ್ಕೆ ಯಾವ ಸಂಬಂಧವೂ ಇಲ್ಲ. ಈ ಕೃತಿಯ ವಸ್ತು ಮಾನಸಿಕ ಕಲ್ಪನೆಯೇನಲ್ಲ, ಮೇಲೆ ಹೇಳಿದ ಗುರು ಪರಂಪರೆಯನ್ನು ಒಪ್ಪಿಕೊಂಡಾಗ ಮಾತ್ರ ದೊರಕುವ ವಾಸ್ತವಿಕವಾದ ಆಧ್ಯಾತ್ಮಿಕ ಅನುಭವ ಇದು. ಈ ಪರಂಪರೆಯನ್ನು ಬಿಟ್ಟು ಅಡ್ಡದಾರಿ ಹಿಡಿದರೆ ಶ್ರೀ ಚೈತನ್ಯ ಚರಿತಾಮೃತ ಗೂಢ ತತ್ವವು ಓದುಗನಿಗೆ ಅರ್ಥವಾಗದೆ ತಬ್ಬಿಬ್ಬಾಗೋಗುತ್ತೆ. ಉಪನಿಷತ್ತುಗಳು, ವೇದಾಂತ ಸೂತ್ರ ಮತ್ತು ಅವುಗಳ ಸಹಜ ವ್ಯಾಖ್ಯಾನಗಳಾದ ಶ್ರೀಮದ್ ಭಾಗವತ ಮತ್ತು ಭಗವದ್ಗೀತೆಗಳೇ ಮೊದಲಾದ ವೈದಿಕ ಸಾಹಿತ್ಯಗಳನ್ನೆಲ್ಲ ಓದಿ ಅರಗಿಸಿಕೊಂಡವನ ಸ್ನಾತಕೋತ್ತರ ಅಧ್ಯಯನಕ್ಕಾಗಿ ಇರುವಂಥದ್ದು ಶ್ರೀ ಚೈತನ್ಯ ಚರಿತಾಮೃತವೆಂಬ ದಿವ್ಯ ಸಾಹಿತ್ಯ. ನಿಜವಾಗಿಯೂ ಪರಮ ಸತ್ಯವನ್ನು ಅರಸುತ್ತಿರುವ ಪ್ರಾಮಾಣಿಕ ಪಂಡಿತರ ಅಧ್ಯಯನಕ್ಕಾಗಿ ಶ್ರೀ ಚೈತನ್ಯ ಚರಿತಾಮೃತದ ಈ ಆವೃತ್ತಿಯನ್ನು ಸಿದ್ಧಪಡಿಸಲಾಗಿದೆ. ಇದು ಮಾನಸಿಕ ಊಹಾಪೋಹಿಯೊಬ್ಬನ ಸೊಕ್ಕಿನ ಪಾಂಡಿತ್ಯ ಪ್ರದರ್ಶನವಲ್ಲ. ಆ ಪರಮ ನಿಯಾಮಕನ ಅಣತಿಯನ್ನು ಪಾಲಿಸುವುದು ಈ ವಿನಮ್ರ ಪ್ರಯತ್ನದ ಜೀವಾಳ. ಇಲ್ಲಿ ಅಪೌರುಷೇಯ ಗ್ರಂಥಗಳಾದ ವೇದಗಳಿಂದ ಕಿಂಚಿತ್ತೂ ದೂರ ಸರಿದಿಲ್ಲ. ಆದ್ದರಿಂದಲೇ ಈ ಗುರು ಪರಂಪರೆಯಲ್ಲಿ ಸಾಗುವ ಪ್ರತಿಯೊಬ್ಬರೂ ಶ್ರವಣ ಮಾತ್ರದಿಂದಲೇ ಈ ಕೃತಿಯ ಸಾರವನ್ನು ಅರಿಯಬಲ್ಲರು. ಶ್ರೀ ಚೈತನ್ಯ ಚರಿತಾಮೃತದ ಮೊದಲನೆಯ ಅಧ್ಯಾಯವು ಪರಮ ಸತ್ಯನನ್ನು ಬಣ್ಣಿಸುವ 14 ಸಂಸ್ಕೃತ ಶ್ಲೋಕಗಳಿಂದ ಶ್ರೀ ಚೈತನ್ಯ ಚರಿತಾಮೃತದ ಮೊದಲನೆಯ ಅಧ್ಯಾಯವು ಪರಮ ಸತ್ಯನನ್ನು ಬಣ್ಣಿಸುವ 14 ಸಂಸ್ಕೃತ ಶ್ಲೋಕಗಳಿಂದ ಆರಂಭವಾಗುತ್ತದೆ. ಅನಂತರದ 3 ಸಂಸ್ಕೃತ ಶ್ಲೋಕಗಳು ವೃಂದಾವನದ ವಿಗ್ರಹಗಳಾದ ಶ್ರೀ ರಾಧಾ ಮದನ ಮೋಹನ, ಶ್ರೀ ರಾಧಾ ಗೋವಿಂದ ದೇವ ಮತ್ತು ಶ್ರೀ ರಾಧಾ ಗೋಪಿನಾಥನ ಗುಣಗಾನ ಮಾಡುತ್ತದೆ. 14 ಶ್ಲೋಕಗಳಲ್ಲಿ ಮೊದಲನೆಯದು ಪರಮ ಸತ್ಯನ ಸಾಂಕೇತಿಕ ನಿರೂಪಣೆ ಮತ್ತು ಇಡೀ ಮೊದಲನೆಯ ಅಧ್ಯಾಯ ವಾಸ್ತವವಾಗಿ ಈ ಒಂದು ಶ್ಲೋಕಕ್ಕೆ ಮೀಸಲು. ಇದು ಭಗವಾನ್ ಚೈತನ್ಯರ 6 ಬೇರೆ ಬೇರೆ ವಿಸ್ತರಣೆಗಳನ್ನು ವಿವರಿಸುತ್ತದೆ. ಮೊದಲು ಹೇಳಿರುವ ಅಭಿವ್ಯಕ್ತಿ ಎಂದರೆ ಆಧ್ಯಾತ್ಮಿಕ ಗುರುವಿನದು. ಈ ಗುರುವು ದೀಕ್ಷಾ ಗುರು ಮತ್ತು ಶಿಕ್ಷಾ ಗುರು ಎಂಬ 2 ಸ್ವಾಂಶ ಭಾಗಗಳಾಗಿ ಕಾಣಿಸ್ಕೊಳ್ತಾರಂತೆ. ದೀಕ್ಷಾ ಗುರು ಮತ್ತು ಶಿಕ್ಷಾ ಗುರು ಅಂತ. ಅವರಿಬ್ಬರು ಬೇರೆ ಬೇರೆ ಅಲ್ಲ, ಒಬ್ಬರೇ. ಏಕೆಂದರೆ ಅವರು ಪರಮ ಸತ್ಯನ ಅಸಾಧಾರಣ ಅಭಿವ್ಯಕ್ತಿಗಳವರು. ಅನಂತರ 2 ವರ್ಗಗಳಾಗಿ, ಅವೆಂದರೆ ಶಿಕ್ಷಾರ್ಥಿ ಮತ್ತು ಸ್ನಾತಕ ಎಂಬ ವರ್ಗಗಳಾಗಿ ವಿಭಜಿಸಲಾಗಿದೆ. ಭಕ್ತರನ್ನು ಕುರಿತು ವರ್ಣಿಸಲಾಗಿದೆ. ತದನಂತರ ಭಗವಂತನ ಅವತಾರಗಳು, ಇವು ಭಗವಂತನಿಗಿಂತ ಬೇರೆ ಅಲ್ಲವೆಂದು ವಿವರಿಸಲಾಗಿದೆ. ಈ ಅವತಾರಗಳನ್ನು 3 ಬಗೆಗಳಲ್ಲಿ ವಿವೇಚಿಸಲಾಗಿದೆ. ಭಗವಂತನ ಶಕ್ತಿಯ ಅವತಾರಗಳು, ಅವನ ಗುಣಲಕ್ಷಣಗಳ ಅವತಾರಗಳು ಮತ್ತು ಅವನ ಪ್ರಭುತ್ವದ ಅವತಾರಗಳು. ಹಿಂಗೆ 3 ಇದರಲ್ಲಿ ಅವರು ವಿಭಾಗಿಸಿದ್ದಾರೆ. ಈ ಸಂಬಂಧದಲ್ಲಿ ಶ್ರೀಕೃಷ್ಣನ ನೇರ ಅಭಿವ್ಯಕ್ತಿಗಳು ಮತ್ತು ದಿವ್ಯ ಲೀಲೆಗಳಿಗಾಗಿ ಅವನ ಅವತಾರಗಳನ್ನು ಚರ್ಚಿಸಲಾಗಿದೆ. ಆಮೇಲೆ ಭಗವಂತನ ಶಕ್ತಿಗಳ ಬಗ್ಗೆ ವಿಚಾರ ಮಾಡಲಾಗಿದೆ. ಇವುಗಳಲ್ಲಿ 3 ಪ್ರಧಾನ ಅಭಿವ್ಯಕ್ತಿಗಳ ಬಗ್ಗೆ ಚರ್ಚಿಸಲಾಗಿದೆ. ವೈಕುಂಠದಲ್ಲಿ ಪತ್ನಿಯರು, ದ್ವಾರಕಾ ಧಾಮದ ರಾಣಿಯರು ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ವ್ರಜಧಾಮದ ಗೋಪಿಕಾ ಸ್ತ್ರೀಯರು. ಕೊನೆಯದಾಗಿ ಎಲ್ಲ ಅಭಿವ್ಯಕ್ತಿಗಳ ಮೂಲ ಸ್ರೋತನಾದ ಸಾಕ್ಷಾತ್ ಪರಮಪ್ರಭುವಿನ ಬಗೆಗೆ ವಿವರಿಸಲಾಗಿದೆ. ಶ್ರೀಕೃಷ್ಣ ಮತ್ತು ಅವನ ಸ್ವಾಂಶ ವಿಸ್ತರಣೆಗಳೆಲ್ಲ ಸಾಕ್ಷಾತ್ ಭಗವಂತನ ಶಕ್ತಿಪೂರ್ಣನಾದ ಪರಮ ಸತ್ಯನ ವರ್ಗಕ್ಕೆ ಸೇರಿದವು. ಅವನ ಭಕ್ತರು ಮತ್ತು ಅವನ ನಿತ್ಯ ಸಹಚರರು ಅವನ ಶಕ್ತಿ ಸ್ವರೂಪರು. ಅವರೆಲ್ಲ ಶಕ್ತಿ ಮತ್ತು ಶಕ್ತಿವಂತರು ಮೂಲಭೂತವಾಗಿ ಒಂದೇ ಅವರು. ಆದರೆ ಅವರ ವ್ಯಾಪಾರಗಳನ್ನು ಬೇರೆ ಬೇರೆ ರೀತಿಯಲ್ಲಿ ತೋರಿಸುವುದರಿಂದ ಅವು ಏಕಕಾಲದಲ್ಲಿ ಬೇರೆ ಬೇರೆಯಾಗಿಯೂ ಇವೆ. ಹೀಗೆ ಪರಮ ಸತ್ಯನನ್ನು ನಾನಾ ಬಗೆಯಲ್ಲಿ ಅಭಿವ್ಯಕ್ತವಾಗಿರುವಂತೆ ಬಣ್ಣಿಸಲಾಗಿದೆ. ಈ ತಾತ್ವಿಕ ಸತ್ಯವನ್ನು ವೇದಾಂತ ಸೂತ್ರದ ಪ್ರಕಾರ ಅಚಿಂತ್ಯ ವೇದ ತತ್ವ ಅಂದರೆ ಏಕಕಾಲದಲ್ಲಿ ಒಂದು ಮತ್ತು ಬೇರೆ ಬೇರೆಯಾಗಿರುವ ತತ್ವ ಎಂದು ಕರೆಯುತ್ತಾರೆ. ಈ ಅಧ್ಯಾಯದ ಉತ್ತರಾರ್ಥದಲ್ಲಿ ಮೇಲಿನ
ವಿಷಯಗಳಿಗೆ ಸಂಬಂಧಿಸಿದಂತೆ ಶ್ರೀ ಚೈತನ್ಯ ಮಹಾಪ್ರಭು ಮತ್ತು ಶ್ರೀಲ ನಿತ್ಯಾನಂದ ಪ್ರಭುಗಳ ದಿವ್ಯ ಸ್ಥಾನವನ್ನ ವಿವರಿಸಲಾಗಿದೆ. ಹರೇ ಕೃಷ್ಣ ಮಾತೆ. ಹರೇ ಕೃಷ್ಣ. ಇಷ್ಟರಲ್ಲಿ ಏನಾದ್ರೂ ಡೌಟ್ಸ್ ಇದೆಯಾ? ಏನಿಲ್ಲ ಮಾತಾಜಿ. ಓಕೆ, ಮುಂದೆ ಹೋಗೋಣ. ಉಮಾ ಕುಲಕರ್ಣಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ನೀವು ನನ್ನ ಕರೆದ್ರಿ, ನಾನು ಇದು ಓದ್ತೀರಾ? ಮಾಡೋಷ್ಟ್ರಲ್ಲಿ ಓದ್ತೀನಿ ಮಾತಾಜಿ. ಶ್ಲೋಕ ಇಂದ ಅಲ್ವಾ ಮಾತಾಜಿ? ಶ್ಲೋಕ 1 ಸ್ಟಾರ್ಟ್. ಓದ್ತೀನಿ. ಶ್ಲೋಕ 1. ವಂದೇ ಗುರುನ್ ಈಶ ಭಕ್ತಾನ್ ಈಶಂ ಈಶಾವತಾರಕಾನ್ ತತ್ ಪ್ರಕಾಶಾಂಶ್ಚ ತತ್ ಶಕ್ತಿಃ ಕೃಷ್ಣ ಚೈತನ್ಯ ಸಂಗಕಂ. ಅನುವಾದ: ನಾನು ಗುರುಗಳಿಗೆ, ಭಗವಂತನ ಭಕ್ತರಿಗೆ, ಭಗವಂತನ ಅವತಾರಗಳಿಗೆ. ಮಾತಾಜಿ ವರ್ಡ್ ಬೈ ವರ್ಡ್ ಓದಿ. ಓಕೆ ಮಾತಾಜಿ, ಓಕೆ. ಒಂದೇ ನಮಿಸುವೆ ಗುರೂನ್ ಆಧ್ಯಾತ್ಮಿಕ ಗುರುಗಳನ್ನು, ಈಶ ಭಕ್ತಾನ್ ಪರಮಪ್ರಭುವಿನ ಭಕ್ತರನ್ನು, ಈಶಂ ಪರಮಪ್ರಭುವನ್ನು, ಈಶ ಅವತಾರ ಕಾನ್ ಪರಮಪ್ರಭುವಿನ ಅವತಾರಗಳನ್ನು, ತತ್ ಪರಮಪ್ರಭುವಿನ ಪ್ರಕಾಶಾನ್ ಅಭಿವ್ಯಕ್ತಿಗಳನ್ನು, ಚ ಮತ್ತು ತತ್ ಪರಮಪ್ರಭುವಿನ ಭಕ್ತಿ ಶಕ್ತಿಗಳನ್ನು, ಕೃಷ್ಣ ಚೈತನ್ಯ ಶ್ರೀ ಕೃಷ್ಣ ಚೈತನ್ಯ ಸಂಗಕಂ ಹೆಸರಿನ. ಅನುವಾದ: ನಾನು ಗುರುಗಳಿಗೆ, ಭಗವಂತನ ಭಕ್ತರಿಗೆ, ಭಗವಂತನ ಅವತಾರಗಳಿಗೆ, ಅವನ ಸ್ವಾಂಶ ಭಾಗಗಳಿಗೆ, ಅವನ ಶಕ್ತಿಗಳಿಗೆ ಮತ್ತು ಅನಾದಿ ಭಗವಂತನೇ ಆದ ಶ್ರೀ ಕೃಷ್ಣ ಚೈತನ್ಯರಿಗೆ ಗೌರವಪೂರ್ವಕ ನಮನಗಳನ್ನು ಸಲ್ಲಿಸುತ್ತೇನೆ. ಶ್ಲೋಕ 2. ವಂದೇ ಶ್ರೀ ಕೃಷ್ಣ ಚೈತನ್ಯ ನಿತ್ಯಾನಂದೌ ಸಹೋದಿತೌ ಗೌಡೋದಯೇ ಪುಷ್ಪವಂತೌ ಚಿತ್ರೌ ಶಂದೌ ತಮೋ ನುದೌ. ವಂದೇ ನಮಸ್ಕರಿಸುವೆ ಶ್ರೀ ಕೃಷ್ಣ ಚೈತನ್ಯ, ಭಗವಾನ್ ಶ್ರೀ ಕೃಷ್ಣ ಚೈತನ್ಯರು, ನಿತ್ಯಾನಂದೌ ಮತ್ತು ಶ್ರೀ ನಿತ್ಯಾನಂದರಿಗೆ, ಸಹ ಉದಿತೌ ಏಕಕಾಲದಲ್ಲಿ ಹುಟ್ಟಿದ, ಗೌಡ ಉದಯೇ ಗೌಡದ ಪೂರ್ವ ದಿಗಂತದಲ್ಲಿ, ಪುಷ್ಪವಂತೌ ಸೂರ್ಯಚಂದ್ರರು ಒಟ್ಟಿಗೆ, ಚಿತ್ರೌ ಅದ್ಭುತವಾದ, ಶಂದೌ ಆಶೀರ್ವಾದ ಮಾಡುತ್ತಾ, ತಮಃ ನುದೌ ಅಂಧಕಾರವನ್ನು ಹೋಗಲಾಡಿಸುತ್ತಾ. ಅನುವಾದ: ಸೂರ್ಯಚಂದ್ರರಂತೆ ಇರುವ ಶ್ರೀ ಕೃಷ್ಣ ಚೈತನ್ಯ ಮತ್ತು ಪ್ರಭು ನಿತ್ಯಾನಂದರಿಗೆ ನಾನು ಗೌರವಪೂರ್ವಕವಾಗಿ ನಮಿಸುತ್ತೇನೆ. ಅವರು ಅಜ್ಞಾನದ ಅಂಧಕಾರವನ್ನು ಚದುರಿಸಲು ಮತ್ತು ಎಲ್ಲರಿಗೂ ಅದ್ಭುತವಾದ ರೀತಿಯಲ್ಲಿ ಆಶೀರ್ವಾದ ಮಾಡಲು ಗೌಡವೆಂಬ ಪ್ರದೇಶದ ದಿಗಂತದಲ್ಲಿ ಏಕಕಾಲದಲ್ಲಿ ಹುಟ್ಟಿದವರು. ಹರಿ ಕೃಷ್ಣ ಮಾತಾಜಿ, ಧನ್ಯವಾದ. ಚಿತ್ರಮೋಹಿನಿ ಮಾತಾಜಿ. ಅವೆರಡು ಶ್ಲೋಕ ಎಕ್ಸ್ಪ್ಲೈನ್ ಮಾಡ್ಬೇಕಾ ಮಾತಾಜಿ? ಹೌದೌದು, ಎರಡೇ ಮಾಡೋಣ. ಹೌದ್ರಾ? ಇನ್ನೊಂದು 3 ಓದಿದ್ರೆ ಮಾತಾಜಿ ಟೈಮ್ ಇತ್ತು. ಸರಿ, ಎರಡೆರಡೆ ಮಾಡೋಣ. ಶ್ಲೋಕ 1. ವಂದೇ ಗುರುನ್ ಈಶಾ ಭಕ್ತಾನ್ ಈಶಂ ಈಶಾವತಾರಕಾನ್. ಇದು ಪ್ರಭುಜಿ ಹೆಂಗೋ ಓದ್ತಾರಲ್ಲ ಮಾತಾಜಿ, ಆ ಮೀಟ್ರ್ ಗೊತ್ತಾಗ್ತಾ ಇಲ್ಲ ನಂಗೆ, ಮರ್ತೋಗಿದೆ. ಯಾರಿಗೆ ಗೊತ್ತು? ನಮಿತಾ ಮಾತಾಜಿ ಇದ್ದಾರಾ? ಟ್ಯೂನ್ ಇವರು ಇದ್ದಾರ? ಉಮಾ ಕುಲಕರ್ಣಿ ಮಾತಾಜಿ ಟ್ಯೂನ್ ಗೊತ್ತಾ? ಮಾತಾಜಿ ಹಾಗೆ ಇದೆ, ಸಂಸ್ಕೃತ ಇದ ಇದ್ರದ್ದೇ ಹಿಡಿದು ಒಂದೇ ಗುರು ಮಾತಾಜಿ ಇದ್ದಾರಲ್ಲ, ನಮ್ಮ ನಮಿತಾ ಮಾತಾಜಿ ಇದ್ದಾರೆ. ವಂದೇ ಗುರುನೀಶ ಭಕ್ತಾನೀಶಂ ಈಶಾವತಾರಕಂ. ಹರೇ ಕೃಷ್ಣ. ನಮಿತಾ ಮಾತಾಜಿ, ಹರೇ ಕೃಷ್ಣ. ಇವರು ನಮ್ಮ ಪ್ರಭುಜಿ ಹೇಳ್ತಾ ಇದ್ರಲ್ಲ ಮಾತಾಜಿ ಮೊದಲು. ಸರಿ, ಇದೇ ಹೇಳೋಣ ಬಿಡಿ, ಭಗವದ್ಗೀತೆ ಸ್ಟೈಲ್ ಅಲ್ಲೇ ಹೇಳೋಣ, ನೋಡೋಣ. ನಮಿತಾ ಮಾತಾಜಿ. ಓಕೆ, ನಮಿತಾ ಮಾತಾಜಿ ಹೇಳ್ತೀರಾ?
ಮ್ಯೂಟ್ ಮಾಡಿದ್ರು. ಓಕೆ ಮಾತಾಜಿ ಕಂಟಿನ್ಯೂ ಮಾಡಿ. ವಂದೇ ಗುರೂನ್ ಈಶಾ ಭಕ್ತಾನ್ ಈಶಂ ಈಶಾವತಾರಕಾನ್ ತತ್ಪ್ರಕಾಶಾಂತ ತತ್ ಶಕ್ತಿ ಕೃಷ್ಣ ಚೈತನ್ಯ ಸಂಘಕಂ. ಇಲ್ಲಿ ಒಂದೇ ಅಂದ್ರೆ ನಮಿಸುವೆ ಅಂತ, ಗುರುನ್ ಅಂದ್ರೆ ಆಧ್ಯಾತ್ಮಿಕ ಗುರುಗಳನ್ನು ಅಂತ, ಈಶ ಭಕ್ತಾನ್ ಅಂದ್ರೆ ಪರಮ ಪ್ರಭುವಿನ ಭಕ್ತರನ್ನು, ಈಶಂ ಅಂದ್ರೆ ಪರಮ ಬೇಡ, ಇದು ಓದುವಾಗ ಮಾತ್ರ ಅವರು ಓದ್ಲಿ, ಅನುವಾದ ಹೇಳ್ಕೊಂಡು. ಹೌದಾ? ಓಕೆ. ಈಶಾ ಅವತಾರ ಪರಮ ಪ್ರಭುವಿನ ಅವತಾರಗಳನ್ನು, ತತ್ ಪರಮ ಪ್ರಭುವಿನ ಪ್ರಕಾಶನ ಅಭಿವ್ಯಕ್ತಿಗಳನ್ನು, ಚ ಮತ್ತು ತತ್ ಪರಮ ಪ್ರಭುವಿನ ಶಕ್ತಿ ಶಕ್ತಿಗಳನ್ನು, ಕೃಷ್ಣ ಚೈತನ್ಯ ಶ್ರೀ ಕೃಷ್ಣ ಚೈತನ್ಯ ಸಂಘಕಂ ಹೆಸರಿನ. ಸೊ ಇಲ್ಲಿ ಇವರು ಕೃಷ್ಣ ಒಂದು ನಿಮಿಷ ನಮಿತಾ ಮಾತಾಜಿ ಶ್ಲೋಕ 1 ರಾಗ ಹೇಳಿ ಮಾತಾಜಿ. ಹಾ ಮಾತಾಜಿ. ವಂದೇ ಗುರೂನೀಶ ಭಕ್ತಾನ್ ಈಶಂ ಈಶಾವತಾರಕಾನ್ ತತ್ಪ್ರಕಾಶಾಂತ ಚ ತಚ್ ಭಕ್ತಿ ಪ್ರಕಾಶಾಂತ ಚ ತಚ್ ಶಕ್ತಿ ಕೃಷ್ಣ ಚೈತನ್ಯ ಸನ್ಯಕಂ. ಇನ್ನೊಮ್ಮೆ ಹೇಳ್ತೇನೆ ಮಾತಾಜಿ. ವಂದೇ ಈಶ ಭಕ್ತಾನ್ ಈಶಂ ಈಶಾವತಾರಕಾನ್ ತತ್ಪ್ರಕಾಶಾಂಶ ತಚ್ ಶಕ್ತಿ ಕೃಷ್ಣ ಚೈತನ್ಯ ಸನ್ನಕಂ. ಇನ್ನು ಎರಡನೇ ಅಲ್ಲ, ಅದು ಪ್ರಭುಜಿ ಎಲ್ಲ ಹಾಡ್ತಾ ಇದ್ರಲ್ಲ ಮಾತಾಜಿ, ಚೈತನ್ಯ ಚರಿತಾಮೃತ ಮಾಡುವಾಗ ಆ ರಾಗ ಬೇಕಾಗಿತ್ತು. ಮತ್ತೆ ಮಾತಾಜಿ ಆ ಶ್ಲೋಕಗಳೇನ ಬಂದಿಲ್ಲ ಮಾತಾಜಿ, ಇದು ಬರೀ ಇದು ಸಂಸ್ಕೃತ ಶ್ಲೋಕಗಳು, ಅದೇ ಬೇಗ ಬರುತ್ತೆ. ಅದಿನ್ನ ಬಂದಿಲ್ಲ ಇನ್ನು ಮುಂದೆ ಇದೆಯಾ? ಓಕೆ. ಸಂಸ್ಕೃತ ಶ್ಲೋಕಗಳು. ಹಾ ಓಕೆ. ಸೊ ಅನುವಾದ ಕೃಷ್ಣದಾಸ್ ಅವರು ಹೇಳ್ತಾ ಇರೋದು, ಪ್ರಭು ಕೃಷ್ಣದಾಸ್ ಗುರೂಜಿಯವರು, ನಾನು ಗುರುಗಳಿಗೆ, ಭಗವಂತನ ಭಕ್ತರಿಗೆ, ಭಗವಂತನ ಅವತಾರಗಳಿಗೆ, ಅವನ ಸ್ವಾಂಶ ಭಾಗಗಳಿಗೆ, ಅವನ ಶಕ್ತಿಗಳಿಗೆ ಮತ್ತು ಅನಾದಿ ಭಗವಂತನೇ ಆದ ಶ್ರೀ ಕೃಷ್ಣ ಚೈತನ್ಯರಿಗೆ ಗೌರವಪೂರ್ವಕ ನಮನಗಳನ್ನ ಸಲ್ಲಿಸುತ್ತೇನೆ. ಇದು ಇವರು ಕೃಷ್ಣದಾಸ್ ಹೇಳ್ತಾ ಇರೋದಲ್ವಾ ಮಾತಾಜಿ? ಇದನ್ನ ಅವರೇ ಅಲ್ವಾ ಬರೆದಿರೋ ಪುಸ್ತಕ? ಬರ್ದದವ್ರೆ, ಅವರೇ ಹೇಳ್ತಾ ಇರೋದು. ಅವ್ರೆ ಈಗೆಲ್ಲ ಫುಲ್ ಅವ್ರದ್ದೇ ಹೇಳುದು. 14ನೇ ದಿನ ತನಕ ಅವ್ರದೇ ಬರುತ್ತೆ. ಅವರು ಹೇಳ್ತಾ ಇರೋದು, ಮೊದಲು ಅವರು ಪ್ರಣಾಮಗಳನ್ನ ಸಲ್ಲಿಸ್ತಾ ಇದ್ದಾರೆ ಅವರ ಗುರುಗಳಿಗೆ, ಭಗವಂತನ ಭಕ್ತರಿಗೆ, ಭಗವಂತನ ಅವತಾರಗಳಿಗೆ, ಅವನ ಸ್ವಾಂಶ ಭಾಗಗಳಿಗೆ ಮತ್ತು ಅವನ ಶಕ್ತಿಗಳಿಗೆ ಮತ್ತು ಅನಾದಿ ಭಗವಂತನೇ ಆದ ಶ್ರೀ ಕೃಷ್ಣ ಚೈತನ್ಯರಿಗೆ ಗೌರವಪೂರ್ವಕ ನಮನಗಳನ್ನ ಸಲ್ಲಿಸ್ತಾ ಇದ್ದಾರೆ. ಶ್ಲೋಕ 2ರಲ್ಲಿ ವಂದೇ ಶ್ರೀ ಕೃಷ್ಣ ಚೈತನ್ಯ ನಿತ್ಯಾನಂದೋ ಸಹೋದಿತೌ ಘೋಡೋದಯೇ ಪುಷ್ಪವಂತೋ ಚಿತ್ರೋಷಂದೌ ತಮೋನುಧು. ಅನುವಾದ ಇದರಲ್ಲಿ, ಸೂರ್ಯ ಚಂದ್ರರಂತೆ ಇರುವ ಶ್ರೀ ಕೃಷ್ಣ ಚೈತನ್ಯ ಮತ್ತು ಪ್ರಭು ನಿತ್ಯಾನಂದರಿಗೆ ನಾನು ಗೌರವಪೂರ್ವಕವಾಗಿ ನಮಿಸುತ್ತೇನೆ. ಅವರು ಅಜ್ಞಾನದ ಅಂಧಕಾರವನ್ನು ಚದುರಿಸಲು ಮತ್ತು ಎಲ್ಲರಿಗೂ ಅದ್ಭುತವಾದ ರೀತಿಯಲ್ಲಿ ಆಶೀರ್ವಾದ ಮಾಡಲು ಗೌಡವೆಂಬ ಪ್ರದೇಶದಲ್ಲಿ ದಿಗಂತದಲ್ಲಿ ಏಕಕಾಲದಲ್ಲಿ ಹುಟ್ಟಿದರು. ಸೊ ಸೂರ್ಯ ಚಂದ್ರರಂತೆ ಇವರಿಬ್ರು, ಚೈತನ್ಯ ಮತ್ತು ಶ್ರೀ ಕೃಷ್ಣ ಚೈತನ್ಯ ಮತ್ತು ಪ್ರಭು ನಿತ್ಯಾನಂದರು, ಇವರಿಬ್ರು ಚಂದ್ರನಿಗೆ ಹೋಲಿಸ್ತಾ ಇದ್ದಾರೆ. ಇವರಿಬ್ಬರಿಗೂ ಗೌರವಪೂರ್ವಕವಾಗಿ ನಮಸ್ಕಾರ ಮಾಡ್ತೇನೆ. ಅವರು ಅಜ್ಞಾನದ ಅಂಧಕಾರವನ್ನು ಚದುರಿಸುವುದಕ್ಕೋಸ್ಕರ ಮತ್ತು ಎಲ್ಲರಿಗೂ ಒಂದು ಅದ್ಭುತವಾದ ರೀತಿಯಲ್ಲಿ ಆಶೀರ್ವಾದ ಮಾಡಲು ಗೌಡವೆಂಬ ಪ್ರದೇಶದ ದಿಗಂತದಲ್ಲಿ ಏಕಕಾಲದಲ್ಲಿ ಅವರಿಬ್ಬರು ಹುಟ್ಟಿದ್ರು ಅಂತ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಉಮಾಕುಲಕರ್ಣಿ ಮಾತಾಜಿ. ಹರೇ ಕೃಷ್ಣ. ಶ್ಲೋಕ 3. ಯದ್ ಅದ್ವೈತಂ ಬ್ರಹ್ಮೋಪನಿಷದಿ ತದ್ ಅಪಿ ಅಸ್ಯ ತನುಭಾ ಯಾ ಆತ್ಮಾಂತರ್ಯಾಮಿ ಪುರುಷ ಇತಿ ಸೋ ಸಾತ್ಸ ವಿಭವಃ ಷಡ್ಐಶ್ವರ್ಯ ಪೂರ್ಣೋ ಯಾ ಇಹ ಭಗವಾನ್ ಸಾ ಸ್ವಯಂ ಅಯಂ ನ ಚೈತನ್ಯಾತ್ ಕೃಷ್ಣಾತ್ ಜಗತಿ ಪರ ತತ್ವಂ ಪರಂ ಇಹ. ಯಾವುದು ಅದ್ವೈತಂ ದ್ವೈತವಲ್ಲದ ಬ್ರಹ್ಮ, ನಿರಾಕಾರ ಬ್ರಹ್ಮ, ಉಪನಿಷತ್ತುಗಳಲ್ಲಿ ತತ್ ಅದು, ಅಪಿ ಖಂಡಿತವಾಗಿ, ಅಸ್ಯ ಅವನ, ತನುಭ ಅವನ ದಿವ್ಯ ಶರೀರದ ಪ್ರಭೆ, ಯಾರು, ಆತ್ಮ ಪರಮಾತ್ಮ, ಅಂತಃ ಯಾಮಿ ಒಳಗಿರುವ ದೇವರು, ಪುರುಷ ಪರಮಭೋಕ್ತೃ, ಇತಿ ಹೀಗೆ
ಸಹ ಅವನು ಅಸ್ಯ ಅವನ ಅಂಶ ವಿಭವ ಸ್ವಾಂಶ ವಿಸ್ತರಣೆ ಷಟ್ ಐಶ್ವರ್ಯ 6 ಬಗೆಯ ಸಂಪತ್ತುಗಳೊಂದಿಗೆ ಪೂರ್ತಿಯಾಗಿದೆ. ಯಾವನು ಇಹ ಇಲ್ಲಿ ಭಗವಾನ್ ದೇವೋತ್ತಮ ಪರಮಪುರುಷ ಸಹ ಅವನು ಸ್ವಯಂ ಸ್ವತಃ ಅಯಂ ಈ ನ ಅಲ್ಲ ಚೈತನ್ಯರಿಗಿಂತ ಕೃಷ್ಣಾತ್ ಶ್ರೀಕೃಷ್ಣನಿಗಿಂತ ಜಗತ್ತಿನಲ್ಲಿ ಪರಮ ತತ್ವಂ ಸತ್ಯ ಪರಂ ಇನ್ನೊಂದು ಇಹ ಇಲ್ಲಿ. ಅನುವಾದ ಪ್ರಭುಪಾದರಿಂದ ಪ್ರಭುಪಾದ್ಗೆ ಜಯವಾಗಲಿ. ಉಪನಿಷತ್ತುಗಳು ಯಾವುದನ್ನು ನಿರಾಕಾರ ಬ್ರಹ್ಮನೆಂದು ಹೇಳುವವೋ ಅದು ಈ ಭಗವಂತನ ದೇಹಕಾಂತಿ ಪರಮಾತ್ಮವೆಂದು ಕರೆಯಲಾದ ಭಗವಂತನು ಅವನ ಸ್ಥಳೀಯ ವಿಸ್ತರಣೆ. ಚೈತನ್ಯ ಮಹಾಪ್ರಭುವೆ 6 ಬಗೆಯ ಐಶ್ವರ್ಯ ಸಮೇತನಾದ ದೇವೋತ್ತಮ ಪರಮಪುರುಷನಾದ ಸಾಕ್ಷಾತ್ ಶ್ರೀಕೃಷ್ಣ. ಅವನೇ ಪರಮ ಸತ್ಯನು. ಅವನಿಗೆ ಸರಿಸಾಟಿಯಾದ ಅಥವಾ ಅವನಿಗಿಂತ ಹೆಚ್ಚಿನ ಸತ್ಯ ಬೇರೊಂದಿಲ್ಲ. ಒಂದೇ ಸಾಕ ಮಾತಾಜಿ? ಇನ್ನೊಂದು ಹೇಳ? ಎರಡೆರಡು ಶ್ಲೋಕ ಶ್ಲೋಕ 4. ಅನರ್ಪಿತ ಚರೀಂ ಚಿರಾತ್ ಕರುಣಾ ಯಾವತ್ತೀರ್ಣ ಕಲೌ ಸಮರ್ಪಯಿತಂ ಉನ್ನತೋಜ್ವಲ ರಸಾಂ ಸ್ವಭಕ್ತಿ ಶ್ರಿಯಂ ಹರಿಪುರಟ ಸುಂದರ ಚ್ಯುತಿ ಕದಂಬ ಸಂದೀಪೀತಃ ಸದಾ ಹೃದಯ ಕಂಠರೆ ಸ್ಫುರತೋ ವಾಸಚಿ ನಂದನಂದನಃ. ಅನರ್ಪಿತ ಕೊಡದ, ಚರಿ ಹಿಂದೆಂದು, ಚಿರಾತ್ ಬಹಳ ಕಾಲ, ಕರುಣೆಯಿಂದ ಅವತರಿಸಿದ ಕಲಿಯುಗದಲ್ಲಿ ಸಮರ್ಪಿತು ಕೊಡಲು ಉನ್ನತವಾದ ಉಜ್ವಲ ರಸ ಮಾಧುರ್ಯ ರಸವನ್ನು ಸ್ವಭಕ್ತಿ ತನ್ನ ಸೇವೆಯ ಶ್ರೇಯಂ ಸಂಪತ್ತನ್ನು ಹರಿಹಿ ಪರಮಪ್ರಭು ಪುರಟ ಚಿನ್ನಕ್ಕಿಂತ ಸುಂದರ ಹೆಚ್ಚು ಸುಂದರವಾದ ದ್ಯುತಿ ಕಾಂತಿಯ ಕದಂಬ ಬಾಹುಳ್ಯದಿಂದ ಸಂದೀಪಿತ ಉಜ್ವಲವಾಗಿದೆ. ಸದಾ ಯಾವಾಗಲೂ ಹೃದಯ ಕಂದರೆ ಹೃದಯ ಗರ್ಭದಲ್ಲಿ ಸ್ಫುರತು ಅವನು ಪ್ರಕಟವಾಗಲಿ. ವಹ್ ನಿನ್ನ ಸಚಿ ನಂದನಂದನ ಸಚಿದೇವಿಯ ಮಗ. ಅನುವಾದ ಪ್ರಭುಪಾದ್ಗೆ ಜಯವಾಗಲಿ. ಶ್ರೀಮತಿ ಸಚಿದೇವಿಯ ಮಗನೆಂದು ಪ್ರಸಿದ್ಧನಾಗಿರುವ ಪರಮಪ್ರಭುವು ನಿಮ್ಮ ಹೃದಯ ಗರ್ಭದಲ್ಲಿ ದಿವ್ಯವಾಗಿ ನೆಲೆಸಿರಲಿ. ಹಿಂದೆ ಅವತರಿಸಿದ ಯಾರು ಅನುಗ್ರಹಿಸದಿದ್ದನ್ನು ಅದೇನೆಂದರೆ ಲೋಕೋತ್ತರ ಉಜ್ವಲವೂ ಆದ ಭಕ್ತಿ ಸೇವಾ ರಸವನ್ನು ಮಾಧುರ್ಯ ಪ್ರೇಮ ರಸವನ್ನು ಹಂಚಲು ಉಜ್ವಲ ಸುವರ್ಣ ಕಾಂತಿಯಿಂದ ಅವನು ಕಲಿಯುಗದಲ್ಲಿ ಅವತರಿಸಿದ್ದಾನೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು. ಶ್ಲೋಕ 3. ಯದ್ವೈತ್ಯಂ ಬ್ರಹ್ಮೋನಿಷದಿ ತದ್ ಅಪಿ ಅಸ್ಯಾತನು ವಾ ಯಾ ಆತ್ಮನ್ ಒಂದು ನಿಮಿಷ ಮಾತಾಡಿ. ಯಾ ಆತ್ಮಾನಂತರ್ಯಾಮಿ ಪುರುಷ ಇತಿ ಷಡೈಶ್ವರ್ಯೇ ಪೂರ್ಣೋ ಯಾ ಇಹ ಭಗವಾನ್ ಸಾ ಸ್ವಯಂ ಅಯಂ ನ ಚೈತನ್ಯಾತ್ ಕೃಷ್ಣ ಜಗತಿ ಪರತತ್ವಂ ಪರಂ ಇಹ. ಅನುವಾದ. ಉಪನಿಷತ್ತುಗಳು ಯಾವುದನ್ನು ನಿರಾಕಾರ ಬ್ರಹ್ಮವೆಂದು ಹೇಳುವೆವೋ ಅದು ಆ ಭಗವಂತನ ದೇಹಕಾಂತಿ ಪರಮಾತ್ಮನೆಂದು ಕರೆಯಲಾದ ಭಗವಂತನು ಅವನ ಸ್ಥಳೀಯ ವಿಸ್ತರಣೆ. ಚೈತನ್ಯ ಮಹಾಪ್ರಭುವೇ 6 ಬಗೆಯ ಐಶ್ವರ್ಯ ಸಮೇತನಾದ ದೇವೋತ್ತಮ ಪರಮಪುರುಷನಾದ ಸಾಕ್ಷಾತ್ ಶ್ರೀಕೃಷ್ಣ. ಅವನೇ ಪರಮ ಸತ್ಯನು. ಅವನಿಗೆ ಸರಿಸಾಟಿಯಾದ ಅಥವಾ ಅವನಿಗಿಂತ ಹೆಚ್ಚಿನ ಸತ್ಯ ಬೇರೊಂದಿಲ್ಲ. ಸೊ ಇಲ್ಲಿ ಹೇಳ್ತಾ ಇರೋದು ಚೈತನ್ಯ ಮಹಾಪ್ರಭು ಏನಿದ್ದಾರೆ ಅವರು 6 ಬಗೆಯ ಐಶ್ವರ್ಯ ಸಮೇತನಾಗಿದ್ದಾರೆ. ಅವರೇ ಪರಮ ಪುರುಷನಾದ ಸಾಕ್ಷಾತ್ ಶ್ರೀಕೃಷ್ಣ. ಅದು ಸತ್ಯ, ಅವನೇ ಪರಮ ಸತ್ಯನು. ಸೊ ಅವನಿಗೆ ಸರಿಸಾಟಿಯಾದ ಅಥವಾ ಅವನಿಗಿಂತ ಹೆಚ್ಚಿನ ಸತ್ಯ ಬೇರೊಂದಿಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಶ್ಲೋಕ 4. ಅನರ್ಪಿತ ಚರೀಂ ಚಿರಾತ್ ಕರುಣಾ ಯಾವತ್ರೀಣ ಕಲೋ ಸಮರ್ಪಯಿತುಂ ಉನ್ನತೋಜ್ವಲ ರಸಾಂ ಸ್ವಭಕ್ತಿ ಶ್ರಿಯಂ ಹರಿಪುರಟ ಸುಂದರ ದ್ಯುತಿ ಕದಂಬ ಸಂದೀಪೀತಂ
ಸದಾ ಹೃದಯ ಕಂದರೆ ಸ್ಫುರತು ವಾಶಚಿ ನಂದನಂದನಃ. ಶ್ರೀಮತಿ ಶುಚಿದೇವಿಯ ಮಗನೆಂದು ಪ್ರಸಿದ್ಧನಾಗಿರುವ ಪರಮಪ್ರಭುವು ನಿಮ್ಮ ಹೃದಯ ಗಹ್ವರದಲ್ಲಿ ದಿವ್ಯವಾಗಿ ನೆಲೆಸಿರಲಿ. ಹಿಂದೆ ಅವತರಿಸಿದ ಯಾರು ಅನುಗ್ರಹಿಸದ್ದನ್ನು, ಅದೆಂದರೆ ಲೋಕೋತ್ತರವೂ ಉಜ್ವಲವೂ ಆದ ಭಕ್ತಿ ಸೇವಾ ರಸವನ್ನು, ಮಾಧುರ್ಯ ಪ್ರೇಮ ರಸವನ್ನು ಹಂಚಲು ಉಜ್ವಲ ಸುವರ್ಣ ಕಾಂತಿಯಿಂದ ಅವನು ಕಲಿಯುಗದಲ್ಲಿ ಅವತರಿಸಿದ್ದಾನೆ. ಸೊ ಇಲ್ಲಿ ಅವ್ರು ಹೇಳ್ತಾ ಇರೋದು ಶ್ರೀ ಚೈತನ್ಯ ಪ್ರಭುಗಳ ತಾಯಿಯ ಹೆಸರು ಶ್ರೀಮತಿ ಶುಚಿ ದೇವಿ ಅಂತ. ಸೊ ಶ್ರೀಮತಿ ಶುಚಿ ದೇವಿಯ ಮಗನೆಂದು ಪ್ರಸಿದ್ಧನಾಗಿರುವ ಪರಮಪ್ರಭು ಯಾರು? ನಿಮ್ಮ ಹೃದಯ ಗಹ್ವರದಲ್ಲಿ ದಿವ್ಯವಾಗಿ ನೆಲೆಸಿರ್ಲಿ ಅವನು. ಹಿಂದೆ ಅವತರಿಸಿದ ಯಾರೂ ಅನುಗ್ರಹಿಸದ್ದನ್ನು, ಅದೆಂದರೆ ಲೋಕೋತ್ತರವೂ ಉಜ್ವಲವೂ ಆದ ಭಕ್ತಿ ಸೇವಾ ರಸವನ್ನು. ಸೊ ಲೋಕೋತ್ತರ ಅದು ಯಾರು ಹಿಂದೆ ಅದನ್ನ ಅನುಗ್ರಹಿಸಿಲ್ಲ. ಅಂಥದ್ದೊಂದು ಲೋಕೋತ್ತರವೂ ಉಜ್ವಲವೂ ಆದ ಈ ಭಕ್ತಿ ಸೇವಾ ರಸವನ್ನು, ಮಾಧುರ್ಯ ಪ್ರೇಮ ರಸವನ್ನು ಹಂಚಲು ಉಜ್ವಲ ಸುವರ್ಣ ಕಾಂತಿಯಿಂದ ಅವನು ಕಲಿಯುಗದಲ್ಲಿ ಅವತರಿಸಿದ್ದಾನೆ. ಯಾರು? ಶ್ರೀ ಚೈತನ್ಯ ಮಹಾಪ್ರಭುಗಳು. ಇದ್ರ ಬಗ್ಗೆ ನಾನು ಹಿಂದೆ ನಿಮ್ಗೆ ಹೇಳಿದ್ದೆ. ಅದು ವಿಷ್ಣು ಸಹಸ್ರನಾಮ ಪುಸ್ತಕದಲ್ಲಿ 79ನೇ ಶ್ಲೋಕ, ಅದನ್ನು ನಾನು ಹೇಳಿದ್ದೆ ನಿಮ್ಗೆ. ಹಿಂಗೆ ಸುವರ್ಣ ಕಾಂತಿಯಾದ ಒಬ್ರು ಕಲಿಯುಗದಲ್ಲಿ ಹುಟ್ಟುತ್ತಾರೆ, ಅವರು ಕೃಷ್ಣ ಪ್ರೇಮವನ್ನ ಹಂಚುತ್ತಾರೆ ಅಂತ. 78 ಇರ್ಬೇಕಲ್ಲ ಮಾತಾಜಿ? 78 ಇರ್ಬೇಕಲ್ಲ? 79 78ರಲ್ಲೋ ಇದೆ ಮಾತಾಜಿ. 78 ಓಕೆ. ಅದು ಅಲ್ಲೇ ಇದ್ರಲ್ಲೂ ಉಲ್ಲೇಖ ಆಗಿದೆ. ಇಂಟರ್ನೆಟ್ ಹೋಯ್ತು, ಒಂದ್ ನಿಮಿಷ ಶೇರ್ ಮಾಡ್ತೇನೆ ಪುನಃ. ಬಂತ ಮಾತಾಜಿ ಸ್ಕ್ರೀನ್? ವೆಂಕಟೇಶ್ ಪ್ರಭುಜಿ ಓದ್ತೀರಾ? ಹರೇ ಕೃಷ್ಣ ಮಾತಾಜಿ, ಓದ್ತೀನಿ ಮಾತಾಜಿ. ಶ್ಲೋಕ 5. ರಾಧಾ ಕೃಷ್ಣ ಪ್ರಣಯ ವಿಕೃತಿ ಹಲಾದಿನಿ ಶಕ್ತಿರ್ ಅಸ್ಮಾದ್ ಏಕಾತ್ಮನಾಂ ಅಪಿ ಭುವಿ ಪುರಾದೇಹ ಭೇದಂ ಗತೌ ತೌ ಚೈತನ್ಯಕ್ಯಂ ಪ್ರಕಟಂ ಅಧುನಾ ತದ್ ದ್ವಯಂ ಚೈಕ್ಯಂ ಆಪ್ತಂ ರಾಧಾಭಾವ ದುತಿ ಸುವಲಿತಂ ನೌಮಿ ಕೃಷ್ಣ ಸ್ವರೂಪಂ. ರಾಧಾ ಶ್ರೀಮತಿ ರಾಧಾರಾಣಿ, ಕೃಷ್ಣ ಶ್ರೀಕೃಷ್ಣ, ಪ್ರಣಯ ಪ್ರೇಮ, ವಿಕೃತಿ ಪರಿವರ್ತನೆಯು, ಹಲಾದಿನಿ ಶಕ್ತಿ ವಿಲಾಸ ಶಕ್ತಿ, ಅಸ್ಮಾತ್ ಇದರಿಂದ, ಏಕ ಆತ್ಮನವು ಒಂದೇ, ಅಪಿ ಆದರೂ, ಭುವಿ ಭೂಮಿಯ ಮೇಲೆ, ಪುರ ಅನಾದಿ ಕಾಲದಿಂದಲೂ, ದೇಹ ಭೇದಂ ಬೇರೆ ರೂಪಗಳನ್ನು, ಗತವು ಪಡೆದವು, ತೌ ಅವರಿಬ್ಬರು, ಚೈತನ್ಯ ಅಕ್ಯಂ ಶ್ರೀ ಚೈತನ್ಯ ಎಂಬ ಹೆಸರಿನಲ್ಲಿ, ಪ್ರಕಟವಾದರು, ಅಧುನಾ ಈಗ, ತದ್ವಯಂ ಅವರಿಬ್ಬರು, ಚ ಕೂಡ, ಐಕ್ಯಂ ಒಟ್ಟಿಗೆ, ಆಪ್ತಂ ಹೊಂದಿದರು, ರಾಧಾ ಶ್ರೀಮತಿ ರಾಧಾರಾಣಿಯ ಭಾವನೆಯು, ದ್ಯುತಿ ಕಾಂತಿ, ಸುವಲಿತಂ ಅಲಂಕೃತವಾದ, ನೌಮಿ ನಮಸ್ಕರಿಸುವೆ, ಕೃಷ್ಣ ಸ್ವರೂಪಂ ಸಾಕ್ಷಾತ್ ಕೃಷ್ಣ ಸ್ವರೂಪಿಯನ್ನು. ಅನುವಾದ: ಶ್ರೀಮತಿ ರಾಧೆ ಮತ್ತು ಕೃಷ್ಣನ ಪ್ರಣಯ ವ್ಯವಹಾರಗಳು ಭಗವಂತನ ಅಂತರಂಗದ ಸುಖದಾಯಿ ಶಕ್ತಿಯ ಅಭಿವ್ಯಕ್ತಿಗಳು. ರಾಧೆ ಮತ್ತು ಕೃಷ್ಣರು ಸ್ವಸ್ವರೂಪದಲ್ಲಿ ಒಂದೇ ಆದರೂ ಶಾಶ್ವತವಾಗಿ ಬೇರೆ ಬೇರೆ ಆದರು. ಈಗ ಈ ದಿವ್ಯ ಸ್ವರೂಪಗಳು ಮತ್ತೆ ಶ್ರೀಕೃಷ್ಣ ಚೈತನ್ಯರ ರೂಪದಲ್ಲಿ ಒಂದಾಗಿವೆ. ಸಾಕ್ಷಾತ್ ಕೃಷ್ಣನೇ ಆದರೂ ಶ್ರೀಮತಿ ರಾಧಾರಾಣಿಯ ಭಾವದಲ್ಲಿ ಮತ್ತು ರೂಪದಲ್ಲಿ ಪ್ರಕಟವಾಗಿರುವ ಶ್ರೀಕೃಷ್ಣ ಚೈತನ್ಯರಿಗೆ ನಾನು ನಮಿಸುತ್ತೇನೆ. ಮತ್ತೆ ಶ್ಲೋಕ ಓದ್ಲಾ ಮಾತಾಜಿ? 6ನೇದು ಶ್ಲೋಕ 6. ಶ್ರೀ ರಾಧಾಯ ಪ್ರಣಯ ಮಹಿಮಾ ಕೀದೃಶೋ ವಾನಯೈವ ಸ್ವಾದ್ಯೋ ಏನಾದ್ಭುತ ಮಾಧುರಿಮ ಕೀದೃಶೋ ಮದೀಯಃ ಸೌಖ್ಯಂ ಚಾಸ್ಯ ಮದ್ ಅನುಭವತಃ ಕೀದೃಶಂ ವೇತಿ ಲೋಭಾತ್ ತತ್ ಭಾವೇಡ್ಯಃ ಸಮಜನಿ ಸಚಿ ಗರ್ಭ ಸಿದ್ಧೌ ಹರಿಂದು. ಶ್ರೀ ರಾಧಾಯ ಶ್ರೀಮತಿ ರಾಧಾರಾಣಿಯ ಪ್ರಣಯ ಮಹಿಮಾ ಪ್ರೀತಿಯ ಮಹಿಮೆಯು
ಕೀದೃಶ ಯಾವ ರೀತಿಯದು ವಾ ಅಥವಾ ಅನಯ ಈಕೆಯ ರಾಧೆಯ ಏವ ಮಾತ್ರ ಆಸ್ವಾದಿಸತಕ್ಕದ್ದು ಏನ ಆ ಪ್ರೇಮದಿಂದ ಅದ್ಭುತ ಮಾಧುರಿಮ ಸೊಗಸಾದ ಸವಿ. ಕೀದೃಶ ಯಾವ ಬಗೆಯದು ವಾ ಅಥವಾ ಮದೀಯ ನನ್ನ ಸೌಖ್ಯವನ್ನು ಚ ಮತ್ತು ಅಸ್ಯ ಅವಳ ಮತ್ ಅನುಭವತಃ ನನ್ನ ಸವಿಯ ಅನುಭವದಿಂದ. ಕೀದೃಶಂ ಯಾವ ಬಗೆಯದು ವಾ ಅಥವಾ ಇತಿ ಹೀಗೆ ಲೋಭಾತ್ ಅತ್ಯಾಸೆಯಿಂದ ತತ್ ಅವಳ ಭಾವಹಾಢ್ಯ ಭಾವ ಶ್ರೀಮಂತಿಕೆಯ ಸಮಜನಿ ಜನ್ಮ ತಾಳಿದ ಸಚಿ ಗರ್ಭ ಶ್ರೀಮತಿ ಸಚಿದೇವಿಯ ಗರ್ಭದ ಸಿಂಧೌ ಸಮುದ್ರದಲ್ಲಿ ಹರಿ ಶ್ರೀಕೃಷ್ಣ ಇಂದು ಚಂದ್ರನಂತೆ. ಅನುವಾದ: ರಾಧಾರಾಣಿಯ ಪ್ರೇಮಾತಿಶಯವನ್ನು ಆಕೆಯ ಮಾತ್ರವೇ ತನ್ನ ಪ್ರೀತಿಯಿಂದ ಸವಿಯುವ ಆ ಭಗವಂತನ ಗುಣಗಳು, ಆ ಭಗವತ್ ಪ್ರೇಮದ ಸವಿಯನ್ನು ಅರಿತಾಗ ಆಕೆಗೆ ಆಗುವ ಸಂತಸ, ಇವುಗಳನ್ನು ತಿಳಿದುಕೊಳ್ಳುವ ಅಪೇಕ್ಷೆಯಿಂದ ಪರಮಪ್ರಭುವಾದ ಹರಿಯು ಆಕೆಯ ಭಾವಶ್ರೀಮಂತಿಕೆಯಿಂದ ತುಂಬಿ ಚಂದ್ರನು ಸಮುದ್ರದಿಂದ ಹುಟ್ಟುವಂತೆ ಶ್ರೀಮತಿ ಸಚೀದೇವಿಯ ಗರ್ಭದಲ್ಲಿ ಹುಟ್ಟಿದನು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಪ್ರಭುಜಿ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಶ್ಲೋಕ 5. ರಾಧಾಕೃಷ್ಣ ಪ್ರಣಯ ವಿಕೃತಿರ್ ಹಾದೀನ್ ಶಕ್ತಿರ್ ಅಸ್ಮಾತ್ ಏಕಾತ್ಮನಾವ್ ಅಪಿ ಭುವಿ ಪುರಾ ದೇಹ ಭೇದಂ ಗತೌ ತೌ ಚೈತನ್ಯಾಖ್ಯಂ ಪ್ರಕಟಂ ಅಧೂನ್ ತದ್ವಯಂ ಚೈಕಂ ಆಪ್ತಂ ರಾಧಾ ಭಾವದ್ಯುತಿ ಸುವಲಿತಂ ನೌಮಿ ಕೃಷ್ಣ ಸ್ವರೂಪಂ. ಅನುವಾದ: ಶ್ರೀಮತಿ ರಾಧೆ ಮತ್ತು ಕೃಷ್ಣನ ಪ್ರಣಯ ವ್ಯವಹಾರಗಳು ಭಗವಂತನ ಅಂತರಂಗ ಸುಖದಾಯಿ ಶಕ್ತಿಯ ಅಭಿವ್ಯಕ್ತಿಗಳವು. ರಾಧೆ ಮತ್ತು ಕೃಷ್ಣರ ಸ್ವಸ್ವರೂಪದಲ್ಲಿ ಒಂದೇ ಆದರೂ ಶಾಶ್ವತವಾಗಿ ಬೇರೆ ಬೇರೆ ಆದರು. ಈಗ ಈ ದಿವ್ಯ ಸ್ವರೂಪಗಳು ಮತ್ತೆ ಶ್ರೀಕೃಷ್ಣ ಚೈತನ್ಯರ ರೂಪದಲ್ಲಿ ಒಂದಾಗಿವೆ. ಸಾಕ್ಷಾತ್ ಕೃಷ್ಣನೇ ಆದರೂ ಶ್ರೀಮತಿ ರಾಧಾರಾಣಿಯ ಭಾವದಲ್ಲಿ ಮತ್ತು ರೂಪದಲ್ಲಿ ಪ್ರಕಟವಾಗಿರುವ ಆ ಕೃಷ್ಣ ಚೈತನ್ಯರಿಗೆ ನಾನು ನಮಿಸುವೆ. ಸೊ ಶ್ರೀಮತಿ ರಾಧೆ ಮತ್ತು ಶ್ರೀಕೃಷ್ಣನ ಪ್ರಣಯ ವ್ಯವಹಾರಗಳು ಭಗವಂತನ ಒಂದು ಅಂತರಂಗದ ಸುಖದಾಯಿ ಶಕ್ತಿಯ ಅಭಿವ್ಯಕ್ತಿಗಳಂತೆ. ಅದು ರಾಧೆ ಮತ್ತು ಕೃಷ್ಣರು ಸ್ವಸ್ವರೂಪದಲ್ಲಿ ಅವರು ಒಂದೇ ಆದ್ರೂ ಶಾಶ್ವತವಾಗಿ ಅವರು ಬೇರೆ ಬೇರೆ ಆದರು. ಈಗ ಈ ದಿವ್ಯ ಸ್ವರೂಪಗಳು ಮತ್ತೆ ಶ್ರೀಕೃಷ್ಣ ಚೈತನ್ಯರ ರೂಪದಲ್ಲಿ ಒಂದಾಗಿದೆ. ಸೊ ಅವರು ರಾಧಾ ಕೃಷ್ಣ ಸ್ವರೂಪ, ಅವರು ಸಾಕ್ಷಾತ್ ಕೃಷ್ಣನೇ ಆದರೂ ಶ್ರೀಮತಿ ರಾಧಾರಾಣಿಯ ಭಾವದಲ್ಲಿ ಮತ್ತು ರೂಪದಲ್ಲಿ ಪ್ರಕಟವಾಗಿರುವ ಕೃಷ್ಣ ಚೈತನ್ಯರಿಗೆ ನಾನು ನಮಿಸುವೆ. ಸಾಕ್ಷಾತ್ ಕೃಷ್ಣನೇ ಅವರು ಅದೇ ಒಂದು ಆದ್ರೂ ಅವರು ಶ್ರೀಮತಿ ರಾಧಾರಾಣಿಯ ಭಾವ ಮತ್ತು ರೂಪದಲ್ಲಿ ಪ್ರಕಟವಾಗಿರ್ತಕ್ಕಂಥ ಆ ಒಂದು ಕೃಷ್ಣ ಚೈತನ್ಯರಿಗೆ ನಾನು ನಮಿಸುವೆ. ಶ್ಲೋಕ 6. ಶ್ರೀರಾಧಯ ಪ್ರಣಯ ಮಹಿಮಾ ಕೀದೃಶೋ ವಾನಯೈವ ಸಾಧ್ಯೋ ಏನದ್ಭುತ ಮಧುರಿಮ ಕೀದೃಶೋ ವಾ ಮದೀಯಃ ಸೌಖ್ಯಂ ಚಾಸ್ಯ ಮದ್ ಅನುಭವತಃ ಕೀದೃಶ್ಯಂ ವೇತಿ ಲೋಭಾತ್ ತದ್ಭಾವಾಢ್ಯ ಸಮಜನಿ ಶಚಿ ಗರ್ಭ ಸಿಂಧೋ ಅರಿಂಧು. ಸೊ ರಾಧಾರಾಣಿಯ ಪ್ರೇಮಾತಿಶಯವನ್ನು, ಆಕೆಯು ಮಾತ್ರವೇ ತನ್ನ ಪ್ರೀತಿಯಿಂದ ಸವಿಯುವ ಆ ಭಗವಂತನ ಗುಣಗಳು, ಆ ಭಗವತ್ ಪ್ರೇಮದ ಸವಿಯನ್ನು ಅರಿತಾಗ ಆಕೆಗೆ ಆಗುವ ಸಂತಸ, ಇವುಗಳನ್ನು ತಿಳಿದುಕೊಳ್ಳುವ ಅಪೇಕ್ಷೆಯಿಂದ ಪರಮಪ್ರಭುವಾದ ಹರಿಯು ಆಕೆಯ ಭಾವ ಶ್ರೀಮಂತಿಕೆಯಿಂದ ತುಂಬಿ ಚಂದ್ರನು ಸಮುದ್ರದಿಂದ ಹುಟ್ಟುವಂತೆ ಶ್ರೀಮತಿ ಶಚಿದೇವಿಯ ಗರ್ಭದಲ್ಲಿ ಹುಟ್ಟಿದನು. ಸೊ ರಾಧಾರಾಣಿದು ಒಂದು ಪ್ರೇಮಾತಿಶಯವಾದ ಒಂದು ಪ್ರೀತಿ ಕೃಷ್ಣನ ಕಡೆಗೆ. ಸೊ ಆಕೆ ಮಾತ್ರವೇ ತನ್ನ ಪ್ರೀತಿಯಿಂದ ಸವಿಯೋ ಆ ಭಗವಂತನ ಗುಣಗಳು. ರಾಧೆ ಮಾತ್ರ ಕೃಷ್ಣನ ಒಂದು ಪ್ರೀತಿಯ ಒಂದು ಸವಿಯನ್ನ ಸವಿತಾಳೆ, ಆ ಭಗವಂತನ ಗುಣಗಳನ್ನು. ಸೊ ಆ ಭಗವಂತ ಪ್ರೇಮದ ಸವಿಯನ್ನು ಅರಿತಾಗ ಆಕೆಗೆ ಆಗುವ ಸಂತೋಷ,
ಆ ಭಗವತ್ ಪ್ರೇಮದ ಸವಿತಾಳೆ ರಾಧೆ. ಅದನ್ನ ಅರ್ಥಾಗ ಆಕೆಗೆ ಬಹಳನೇ ಸಂತಸನೂ ಆಗುತ್ತಂತೆ. ಸೊ ಇವುಗಳನ್ನು ತಿಳಿದುಕೊಳ್ಳುವ ಅಪೇಕ್ಷೆಯಿಂದ ಏನ್ ಮಾಡ್ತಾರೆ, ನಮ್ಮ ಪ್ರಭುವಾದ ಪರಮ ಪ್ರಭುವಾದ ಹರಿ ಏನ್ ಮಾಡ್ತಾರೆ, ಆಕೆಯ ಭಾವ ಶ್ರೀಮಂತಿಕೆಯಿಂದ ತುಂಬಿ ಅವರು ಚಂದ್ರನು ಸಮುದ್ರದಲ್ಲಿ ಹೆಂಗ್ ಹುಟ್ಟಿ ಬರ್ತಾನೋ ಹಾಗೆ ಶ್ರೀಮತಿ ಶಚಿದೇವಿಯ ಗರ್ಭದಲ್ಲಿ ಹುಟ್ಟಿದನು. ಸೊ ರಾಧಾರಾಣಿಯ ಒಂದು ಭಾವವನ್ನು, ಆ ಪ್ರೀತಿ ಭಾವವನ್ನು ಹೇಗೆ ಅವಳು ಅನುಭವಿಸ್ತಾಳೆ ಅನ್ನೋದನ್ನ ತಿಳಿದುಕೊಳ್ಳೋದಕ್ಕೋಸ್ಕರನೇ ಮತ್ತೆ ಅವರು ಶ್ರೀ ಚೈತನ್ಯ ಮಹಾಪ್ರಭುಗಳಾಗಿ ಅವರು ಶಚಿದೇವಿಯ ಗರ್ಭದಲ್ಲಿ ಹುಟ್ಟಿ ಬರ್ತಾ ಇದ್ದಾರೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. 108. ಹರೇ ಕೃಷ್ಣ. 108 ಯಾರದು? ಅಂಬಿಕಾ ಮಾತಾಜಿಯ? ಲಲಿತಾ ಮಾತಾಜಿ ಮಾತಾಜಿ. ಲಲಿತಾ ಮಾತಾಜಿಯ? ಇಲ್ಲ ಮಾತಾಜಿ, ಅದು ಬೇರೆ. ನನ್ ಲಲಿತಾ ಅಂತಲೇ ಇದೆ ಮಾತಾಜಿ. ಅವ್ರದ್ದು ಲಲಿತಾ ಅಂತ ಇದ್ದೇನೆ. 108 ಅಂಬಿಕಾ ಮಾತಾಜಿ ಇರ್ಬೇಕು. ಅದಕ್ಕೆ ಅವ್ರ ಮಾತಾಜಿ ಹೇಳ್ತಾ ಇದ್ದಾರೆ. ಹೌದು. ಐಶ್ವರ್ಯ ಲಕ್ಷ್ಮಿ ಮಾತಾಜಿ ಓದಿ. ಐಶ್ವರ್ಯ ಮಾತಾಜಿ ಇಲ್ಲ. ಯಶೋಧ LB. ಐಶ್ವರ್ಯ ಮಾತಾಜಿ ಓದಿ. 7 ಶ್ಲೋಕನ ಹೇಳ್ಬೇಕಲ್ವಾ ಮಾತಾಜಿ? ಹೌದು. ಸಂಕರ್ಷಣಃ ಕಾರಣತೋಯತ್ ಶಾಹಿ ಹೌದು. ಸಂಘರ್ಷಣಃ ಸಂಕರ್ಷಣ ಮಾತಾಜಿ ಕಾಡಿ ಒತ್ತುಂಟು ನೋಡಿ ಇಲ್ಲಿ. ಹೌದು. ಸಂಕರ್ಷಣಃ ಕಾರಣತೋಯ ಶಾಹಿ ಗರ್ಭೋಧ ಶಾಹಿ ಚ ಪಯೋಬ್ಧಿ ಶಾಹಿ ಶೇಷಶ್ಚ ಯಸ್ಕಾಂಶ ಕಲಹ ಯಸ್ಕಾಂಶ ಕಲಹ ಸ ನಿತ್ಯ ನಂದಾಖ್ಯ ರಾಮಃ ಶರಣಂ ನಿತ್ಯಾನಂದಾಖ್ಯ ಮಾತಾಜಿ. ಇಲ್ಲಿ ನಿತ್ಯ ಡ್ಯಾಶ್ ಕೊಟ್ಟಿದ್ದಾರೆ. ನಿತ್ಯಾನಂದ ಐಕ್ಯ. ನಿತ್ಯಾನಂದೈಕ್ಯ ರಾಮಃ ಶರಣಂ ಮಾಮಸ್ತು. ಸಂಕರ್ಷಣಃ ಆಧ್ಯಾತ್ಮಿಕ ಆಕಾಶದಲ್ಲಿರುವ ಮಹಾ ಸಂಕರ್ಷಣನು ಕಾರಣತೋಯ ಶಾಹಿ ಕಾರಣೋದಕ ಶಾಹಿ ವಿಷ್ಣು ಕಾರಣೋದಕ ಶಾಹಿ ವಿಷ್ಣು ಗರ್ಭ ಉದಶಾಹಿ ವಿಶ್ವದ ಗರ್ಭೋದಕ ಸಾಗರದಲ್ಲಿ ಪವಡಿಸಿರುವ ಗರ್ಭೋದಕ ಶಾಹಿ ವಿಷ್ಣು ಚ ಮತ್ತು ಪಯಃ ಅಬ್ದಿಶಾಹಿ ಹಾಲ್ಗಡಲಿನ ಮೇಲೆ ಮಲಗಿರುವ ಕ್ಷೀರೋದಕ ಶಾಹಿ ವಿಷ್ಣು ಶೇಷಃ ವಿಷ್ಣುವಿನ ಹಾಸಿಗೆಯಾದ ಶೇಷನಾಗ ಚ ಮತ್ತು ಯಸ್ಯ ಯಾರ ಅಂಶ ಸ್ವಾಂಶ ವಿಸ್ತರಣಗಳು ಕಲಹ ಸ್ವಾಂಶ ಭಾಗಗಳು ಸಹ ಅವನು ನಿತ್ಯಾನಂದ ನಿತ್ಯಾನಂದ ಎಂಬ ಹೆಸರಿನ ರಾಮಃ ಭಗವಾನ್ ಬಲರಾಮನು ಶರಣಂ ಆಶ್ರಯ ಮಮ ನನಗೆ ಅಸ್ತು ಇರಲಿ. ಅನುವಾದ. ಶ್ರೀ ನಿತ್ಯಾನಂದ ರಾಮನನ್ನು ನಾನು ಸದಾ ಸ್ಮರಿಸುವಂತಾಗಲಿ. ಸಂಕರ್ಷಣ ಶೇಷನಾಗ ಮತ್ತು ಕಾರಣೋದಕ ಗರ್ಭೋದಕ ಮತ್ತು ಕ್ಷೀರೋದಕ ಶಾಹಿ ವಿಷ್ಣುಗಳು ಅವನ ಸ್ವಾಂಶ ಭಾಗಗಳು ಮತ್ತು ಸ್ವಾಂಶ ಭಾಗಗಳು. ಆಧ್ಯಾತ್ಮಿಕ ಗುರುಗಳು. ಶ್ಲೋಕ 8 ಮಾಯಾತೀತೆ ವ್ಯಾಪಿ ವೈಕುಂಠಲೋಕೆ ಪೂರ್ಣೈಶ್ವರ್ಯೇ ಶ್ರೀ ಚತುರ್ವ್ಯೂಹ ಮಧ್ಯೆ ರೂಪಂ ಯಸ್ಯೋದ್ಭಾತಿ ಸಂಕರ್ಷಣಾಖ್ಯಂ ತಂತ್ರಿ ನಿತ್ಯಾನಂದ ರಾಮಂ
ಪ್ರಪದ್ಯೆ ಮಾಯಾ ಅತಿಥೆ ಐಹಿಕ ಸೃಷ್ಟಿಯ ಆಚೆ ವ್ಯಾಪಿಸಿರುವ ವೈಕುಂಠ ಲೋಕದಲ್ಲಿ ಸಂಪೂರ್ಣ ಐಶ್ವರ್ಯದಲ್ಲಿ ಶ್ರೀ ಚತುಃ ವ್ಯೂಹ ಮಧ್ಯೆ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಮತ್ತು ಅನಿರುದ್ಧ ಎಂಬ 4 ವಿಸ್ತೃತ ರೂಪಗಳಲ್ಲಿ ರೂಪವನ್ನು ಯಸ್ಯ ಯಾರ ಉದ್ಭಾತಿ ಕಾಣಿಸಿಕೊಳ್ಳುವುದೋ ಸಂಕರ್ಷಣ ಆಖ್ಯಂ ಸಂಕರ್ಷಣ ಎಂಬ ಹೆಸರಿನ ಅವನಿಗೆ ಶ್ರೀ ನಿತ್ಯಾನಂದ ರಾಮಂ ನಿತ್ಯಾನಂದನ ರೂಪದಲ್ಲಿರುವ ಬಲರಾಮನಿಗೆ ಪ್ರಪದ್ಯೆ ಶರಣಾಗುವೆ. ಅನುವಾದ: ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ ಮತ್ತು ಅನಿರುದ್ಧ ಎಂಬ ಚತುರ್ವ್ಯೂಹದಲ್ಲಿ ಸಂಕರ್ಷಣನೆಂದು ಕರೆಯಲಾಗುವ ಶ್ರೀ ನಿತ್ಯಾನಂದ ರಾಮನ ಪಾದಕಮಲಗಳಿಗೆ ನಾನು ಶರಣಾಗುವೆ. ಅವನು ಈ ಐಹಿಕ ಜಗತ್ತಿನಿಂದ ಬಲು ದೂರ ಇರುವ ವೈಕುಂಠ ಲೋಕದಲ್ಲಿ ಸಂಪೂರ್ಣ ಐಶ್ವರ್ಯದೊಂದಿಗೆ ಇದ್ದಾನೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಸ್ಟಾರ್ಟಿಂಗ್ ಕನ್ನಡಕ ಹಾಕಿರ್ಲಿಲ್ಲ, ಹಂಗಾಗಿ ಸ್ವಲ್ಪ ಕಷ್ಟ ಆಯ್ತು ಮಾತಾಜಿ ಓದ್ಲಿಕ್ಕೆ. ಓಕೆ. ಧನ್ಯವಾದಗಳು. ಹರೇ ಕೃಷ್ಣ. ಶ್ಲೋಕ 7. ಸಂಕರ್ಷಣ ಕಾರಣ ಭೂಯಾಶಾಯಿ ಸಂಕರ್ಷಣ ಕಾರಣ ತೋಯಶಾಯಿ ಗರ್ಭೋದಶಾಯಿ ಚಾಪಯೋಬ್ಧಿಶಾಯಿ ಶೇಷಶ್ಚಾಯಸ್ಯಾಂಶ ಕಲಾಸ ನಿತ್ಯಾನಂದಾಖ್ಯ ರಾಮಶರಣ ಮಮಾಸ್ತು. ಅನುವಾದ: ಶ್ರೀ ನಿತ್ಯಾನಂದ ರಾಮನನ್ನು ನಾನು ಸದಾ ಸ್ಮರಿಸುವಂತಾಗಲಿ. ಸಂಕರ್ಷಣ, ಶೇಷನಾಗ ಮತ್ತು ಕಾರಣೋದಕ, ಗರ್ಭೋದಕ ಮತ್ತು ಕ್ಷೀರೋದಕ ಶಾಹಿ ವಿಷ್ಣುಗಳು ಅವನ ಸ್ವಾಂಶ ಭಾಗಗಳು ಮತ್ತು ಸ್ವಾಂಶ ಭಾಗಗಳ ಭಾಗಗಳು. ಸೊ ಇಲ್ಲಿ ಭಗವಂತನ ಒಂದು ಸ್ವಾಂಶ ಭಾಗಗಳ ಬಗ್ಗೆ ಮತ್ತು ಸ್ವಾಂಶ ಭಾಗಗಳ ಬಗ್ಗೆ ಇಲ್ಲಿ ಸ್ಮರಿಸ್ತಾ ಇದ್ದಾರೆ. ಶ್ರೀ ನಿತ್ಯಾನಂದ ರಾಮನನ್ನು ಸದಾ ನಾನು ಸ್ಮರಿಸುವಂತಾಗಲಿ. ಸೊ ಸಂಕರ್ಷಣ, ಶೇಷನಾಗ, ಕಾರಣೋದಕ ಸಾಯಿ ವಿಷ್ಣು, ಗರ್ಭೋದಕ ಸಾಯಿ ವಿಷ್ಣು, ಕ್ಷೀರೋದಕ ಸಾಯಿ ವಿಷ್ಣು ಇವರೆಲ್ಲನೂ ಅವನ ಭಗವಂತನ ಸ್ವಾಂಶ ಭಾಗಗಳು ಮತ್ತು ಸ್ವಾಂಶ ಭಾಗಗಳ ಭಾಗಗಳು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಶ್ಲೋಕ 8. ಮಯಾತೀತೆ ವ್ಯಾಪಿ ವೈಕುಂಠ ಲೋಕೆ ಪುನೈಶ್ವರ್ಯೇ ಶ್ರೀ ಚತುರ್ವ್ಯೂಹ ಮಧ್ಯೆ ರೂಪಂ ಯಸ್ಯೋದ್ಭಾತಿ ಸಂಕರ್ಷಣಾಖ್ಯಂ ತಂ ಶ್ರೀ ನಿತ್ಯಾನಂದ ರಾಮಂ ಪ್ರಪದ್ಯೆ. ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ ಮತ್ತು ಅನಿರುದ್ಧ ಎಂಬ ಚತುರ್ವ್ಯೂಹದಲ್ಲಿ ಸಂಕರ್ಷಣನೆಂದು ಕರೆಯಲಾಗುವ ಶ್ರೀ ನಿತ್ಯಾನಂದ ರಾಮನ ಪಾದಗಳಿಗೆ ನಾನು ಶರಣಾಗುವೆ. ಅವನು ಈ ಐಹಿಕ ಜಗತ್ತಿನಿಂದ ಬಲು ದೂರ ಇರುವ ವೈಕುಂಠ ಲೋಕದಲ್ಲಿ ಸಂಪೂರ್ಣ ಐಶ್ವರ್ಯದೊಂದಿಗೆ ಇದ್ದಾನೆ. ಸೊ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ ಮತ್ತು ಅನಿರುದ್ಧ ಇದು ಚತುರ್ವ್ಯೂಹದಲ್ಲಿ, ಈ ಚತುರ್ವ್ಯೂಹದಲ್ಲಿ 4 ಜನರಲ್ಲಿ ಸಂಕರ್ಷಣನೆಂದು ಕರೆಯಲಾಗುವಂತ ಶ್ರೀ ನಿತ್ಯಾನಂದ ರಾಮನ ಪಾದಗಳಿಗೆ ನಾನು ಶರಣಾಗುತ್ತೇನೆ. ಅವನು ಈ ಐಹಿಕ ಜಗತ್ತಿನಿಂದ ಬಲು ದೂರ ಇರುವ ಒಂದು ವೈಕುಂಠ ಲೋಕದಲ್ಲಿ ಸಂಪೂರ್ಣ ಐಶ್ವರ್ಯದೊಂದಿಗೆ ಅವನು ಅಲ್ಲಿ ಇದ್ದಾನೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಎಂಡ್ ಮಾಡಿ ಬಂತೇಜಿ. ಏನಾದ್ರೂ ಡೌಟ್ ಇದೆಯಾ? ಯಾರಿಗಾದ್ರೂ ಏನಾದ್ರೂ ಕೇಳುದಿದೆಯಾ? ಇಲ್ಲ ಮಾತಾಜಿ. ಏನು ಇಲ್ಲ, ಕೇಳೋದೇನಿಲ್ಲ ಮಾತಾಜಿ, ಹೇಳ್ತಾ ಇದೆಯಲ್ಲ ಕರೆಕ್ಟ್ ಆಗಿ. ಓಕೆ. ಹರೇ ಕೃಷ್ಣ. ಹರೇ ಕೃಷ್ಣ. ಅಲ್ಲಿ ಇದ್ದದ್ದೇ ಹೇಳಿದ್ದು ಮಾತಾಜಿ, ಬೇರೆ ಯಾವ್ದು ಸೇರಿಸ್ಲೂ ಇಲ್ವಲ್ಲ. ಸೇರಿಸ್ಲಿಕ್ಕಿಲ್ಲ ಅಲ್ಲ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ 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 ರಾಮ ಪ್ರಭುಪಾದರಿಗೆ ಜಯವಾಗಲಿ.